ಯಾತಗೋ ಆಫ್ ಆಗಿಬಿಟ್ಟಿತ್ತು. ಹೌದು, ಒಂಚೂರು ಹಿಂದಕ್ಕೆ ಹೋಗ್ಲಾ, ಒಂಚೂರು. ಈಗ ನಾವು ನಿಧಿಧ್ಯಾಸನ ಅಂತ ಹೇಳಿ ತಿಳ್ಕೊಳ್ತಾ ಇದ್ದೀವಲ್ಲ, ಏಕೆಂದರೆ ಅದು ರೆಕಾರ್ಡಿಂಗ್ ಇದಾಗೋಗುತ್ತೆ. ಅದಕ್ಕೆ ಶಂಕರಾಚಾರ್ಯರು ಮಾಡಿರುವಂಥ ಅಪರೋಕ್ಷಾನುಭೂತಿ ಗ್ರಂಥದಲ್ಲಿ ಧ್ಯಾನೀಯ ಸ್ಥಿತಿ ತಿಳ್ಕೊಳ್ಳೋದು ಅಷ್ಟೇ ನಮ್ಮ ಉದ್ದೇಶ ಅಲ್ಲ. ನಮ್ಮ ಉದ್ದೇಶ ಏನು ಅಂದರೆ ಆ ಸ್ಥಿತಿಯನ್ನು ತಲುಪುವಂತಹದ್ದು, ಅಂದರೆ ಅಪರೋಕ್ಷಾನುಭೂತಿಯನ್ನು ನಾವು ಮಾಡಿಕೊಳ್ಳುವುದು ಅಂತ ಹೇಳಿ. ಅದಕ್ಕಾಗಿ ಮುಖ್ಯವಾಗಿ 3 ಸಾಧನ ಹೇಳ್ತಾರೆ: ಶ್ರವಣ, ಮನನ, ನಿಧಿಧ್ಯಾಸನ. ಶ್ರವಣ ಅಂತಂದರೆ ನಾವು ಎಲ್ಲ ಓದಿ ತಿಳ್ಕೊಂಡಿರೋದು, ಕೇಳಿ ತಿಳ್ಕೊಂಡಿರೋದು, ಗುರುಗಳ ಬಾಯಿಂದ ತಿಳ್ಕೊಂಡಿರೋದು, ಈ ಎಲ್ಲ ವಿಚಾರಗಳಾಗತ್ತೆ. ಅದನ್ನು ಮನೆಗೆ ಹೋದ ನಂತರ ಯಾವಾಗ ಬಿಡುವಾಗಿರ್ತೀವೋ ಆವಾಗ ಮನಸ್ಸಿನಲ್ಲಿ ಮತ್ತೆ 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 ಮನನ ಮಾಡೋದರಿಂದ ಮನನ ಅಂತ ಕರಿತೇವೆ. ಅಂದರೆ ಈ ಮನನ ಮಾಡಿದಾಗ ಅನೇಕ ಸಂದೇಹಗಳೆಲ್ಲ ನಿವಾರಣೆ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗತ್ತೆ. ನಂತರ ಇಡೀ ದಿನ ಅದನ್ನೇ ಮನಸ್ಸಿನಲ್ಲಿಟ್ಕೊಂಡು ಅಳೆದು ಸುರಿದು ಮಾಡೋದನ್ನೇನು ಹೇಳ್ತಾರೆ? ನಿಧಿಧ್ಯಾಸನ ಅಂತಾರೆ. ಅಂದರೆ ಬೇರೆ ವಿಷಯವೇ ಮನಸ್ಸಿನಲ್ಲಿ ಬರದಂತೆ ಬರಿಯ ಬ್ರಹ್ಮವನ್ನೇ ಕುರಿತು, ಸಾಧನೆಯ ಪಥವನ್ನೇ ಕುರಿತು ಯಾವಾಗಲೂ ಆಲೋಚನೆಯನ್ನು ಮಾಡಬೇಕು ಸಾಧಕ. ಆವಾಗ ಅವನಿಗೆ ಅಪರೋಕ್ಷ ಅನುಭೂತಿ ಸಾಧ್ಯ ಅಂತ ಹೇಳ್ತಾರೆ. ಯಾಕೆ ಮೇಲಕ್ಕಾಕಬೇಕು ಮನಸ್ಸಿನಲ್ಲಾಗಲೆಲ್ಲ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಹೀಗೆ ಅಭ್ಯಾಸ ಮಾಡದೇ ಇದ್ದರೆ, ಹೀಗೆ ಸಾಧನೆಯನ್ನು ಮಾಡದಲೇ ಇದ್ದರೆ ಸತ್ ಚಿತ್ ಆನಂದ ರೂಪನಾದಂತಹ ಆತ್ಮನ ಸಾಕ್ಷಾತ್ಕಾರ ಸಾಧ್ಯವಿಲ್ಲ. ಅದರಿಂದ ಬ್ರಹ್ಮ ಜಿಜ್ಞಾಸು, ಬ್ರಹ್ಮನನ್ನು ಅರಿಯಲು ಪ್ರಯತ್ನಿಸುತ್ತಿರುವಂತಹ ಸಾಧಕ ಸದಾಕಾಲ ಬ್ರಹ್ಮವನ್ನೇ ಧ್ಯಾನ ಮಾಡ್ತಿರಬೇಕು. ಇವಾಗ ಏನಾದರೂ ಬೇಕು ಅಂದಾಗ ಬರೀ ಅದ್ರ ಬಗ್ಗೆನೇ ನಮ್ಮ ಮನಸ್ಸು ಹೋಗ್ತಾ ಇರುತ್ತೆ ಅಲ್ವಾ. ಯಾವುದೇ ವಿಷಯ ನಮಗೀಗ ಬೇಕಾಗಿರೋದು ವಿಷಯಗಳಲ್ಲ, ವಸ್ತುಗಳಲ್ಲ, ನಮಗೆ ಬೇಕಾಗಿರೋದು ಬ್ರಹ್ಮ. ಹಾಗಾಗಿ ನಾವೇನು ಮಾಡಬೇಕು? ಬ್ರಹ್ಮವನ್ನೇ ಕುರಿತು ಯಾವಾಗಲೂ ಅದನ್ನು ಧ್ಯಾನ ಮಾಡ್ತಾ ಇರಬೇಕು. ಅದಕ್ಕೆ ನಿರ್ಗುಣೋಪಾಸನೆ ಅಂತ ಕರಿತೇವೆ. ಸಗುಣೋಪಾಸನೆ ಅಂದರೆ ನಮಗೆ ಗೊತ್ತಿದೆ, ಇದು ನಿರ್ಗುಣೋಪಾಸನೆ ಅನ್ನಿಸ್ಕೊಳ್ಳುತ್ತೆ. ಅಪರೋಕ್ಷಾನುಭೂತಿ ಗ್ರಂಥದಲ್ಲಿ ಈ ನಿಧಿಧ್ಯಾಸನಕ್ಕೆ, ಅಂದರೆ ನಿರ್ಗುಣೋಪಾಸನೆಗೆ, ನಿಧಿಧ್ಯಾಸನಕ್ಕೆ 15 ವಿಷಯಗಳನ್ನು ಹೇಳ್ತಾರೆ. ಪತಂಜಲಿ ಮಹರ್ಷಿಗಳು ಎಷ್ಟು ಹೇಳ್ತಾರೆ? 8. ಭಗವಾನ್ ಬುದ್ಧರು ಎಷ್ಟು ಹೇಳ್ತಾರೆ? 8 ಅಲ್ವಾ. ಈಗ ದುಃಖ ನಿವಾರಣೆಗೆ ಭಗವಾನ್ ಬುದ್ಧರು ಹೇಳಿದ್ದು 8 ಮಾರ್ಗಗಳು, ಅಷ್ಟಾಂಗ ಮಾರ್ಗ ಅಂದರು. ಇವರ ಪತಂಜಲಿ ಮಹರ್ಷಿಗಳು ದುಃಖ ನಿವಾರಣೆಗೆ ಅಂದರೆ ಸಮಾಧಿ ಸ್ಥಿತಿಗೆ ಹೋಗಲಿಕ್ಕೆ 8 ಅಂಗಗಳು ಹೇಳಿದರು. ಅದು ಯೋಗದ ಪದ್ಧತಿಯಲ್ಲಿ ಇರುವಂತಹದ್ದು 8 ಅಂಗಗಳು. 8 ಅಂಗಗಳು ಅಂತ ಹೇಳ್ತೀವಿ. ಆದರೆ ಇಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ, ಅಪರೋಕ್ಷಾನುಭೂತಿಯನ್ನು ಪಡೆಯಲಿಕ್ಕೆ ಒಬ್ಬ ಸಾಧಕನಿಗೆ ಏನು ಬೇಕಾಗತ್ತೆ ಅಂದರೆ, ಅವನು ಅನುಭವಿಸಲು ಅಪರೋಕ್ಷಾನುಭೂತಿ ಅವನಿಗೆ ಆಗಬೇಕು ಅಂದರೆ ಅವನು 15 ಅಂಗಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳ್ತಾರೆ. 15 ಅಂಗಗಳ ಹೆಸರನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಹೇಗಿದೆ ಅದು ಅಂತ ಹೇಳಿ. ಅವ್ರು ಹೇಳ್ತಾರೆ, ಮೊದಲನೇದು ಯಮ, ನಿಯಮ, ತ್ಯಾಗ, ಮೌನ, ದೇಶ, ಕಾಲ, ಆಸನ, ಮೂಲಬಂಧ, ದೇಹಸಾಮ್ಯ, ದೃಕ್ ಸ್ಥಿತಿ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಆತ್ಮಧ್ಯಾನ ಮತ್ತು 15ನೇದು ಸಮಾಧಿ. ಏನಪ್ಪ ಇದು? ಇವರು ಹೇಳಿದ್ದಾರೆ, ಪತಂಜಲಿ ಮಹರ್ಷಿಗಳು ಹೇಳಿರೋದು ಎಲ್ಲದೂ ಇದೆ, ಅದ್ರ ಮಧ್ಯೆ ಇನ್ನೊಂದೊಂದು ಸೇರಿದೆ. ಆದರೆ ಅರ್ಥ ವ್ಯತ್ಯಾಸ ಬಹಳ ಇದೆ. ಏನು ಇದಕ್ಕೂ ಅದಕ್ಕೂ ಇರುವಂತಹ ವ್ಯತ್ಯಾಸಗಳೇನು ಅಂತ ಹೇಳಿ ನೋಡ್ತಾ ಹೋಗೋಣ. ಪತಂಜಲಿ ಮಹರ್ಷಿಗಳ ಯೋಗದ ಅಂಗಗಳ ಹೆಸರನ್ನೇ ಇಲ್ಲಿ ಪೂರ್ತಿಯಾಗಿ ತಗೊಂಡಿದ್ದೇವೆ 8. ಅದರ ಜೊತೆಗೆ ಉಳಿದವನ್ನು ತಗೊಂಡಿದೆ. ಯಾಕೆ ಅಂತ ತಿಳಿಯೋಣ. ಮೊದಲನೆಯದು ಯಮ, ಮೊದಲ ಸಾಧನೆ ಯಮ. ಯಮ ಅಂದ್ರೇನು? ಅವ್ರು ಏನು ಹೇಳ್ತಾರೆ ಬೇಡ, ನಾವೀಗ ಶಂಕರಾಚಾರ್ಯರು ಏನು ಹೇಳ್ತಾರೆ ನೋಡೋಣ. ಶಂಕರಾಚಾರ್ಯರು ಹೇಳ್ತಾರೆ, ಎಲ್ಲವೂ ಬ್ರಹ್ಮವೇ ಅನ್ನುವ ಅರಿವಿನಿಂದ ಇಂದ್ರಿಯಗಳನ್ನು ಸಂಪೂರ್ಣ ಸಂಯಮದಿಂದ ಇರಿಸಿಕೊಳ್ಳುವುದೇ ಯಮ. ಅರ್ಥ ಆಗತ್ತೆ ನಮಗೆ. ಅಂದರೆ ಇರೋದೆಲ್ಲ ಬ್ರಹ್ಮ ಒಂದೇ ಅಂಥೇಳಿ ಇಂದ್ರಿಯಗಳು ಯಾತಕ್ಕೆ ಬೇರೆ ವಿಷಯಕ್ಕೆ ಹೋಗುತ್ತೆ? ಅದು ಬೇರೆ, ಅದು ಚೆನ್ನಾಗಿದೆ, ಇದು ಬೇರೆ, ಇದು ಚೆನ್ನಾಗಿದೆ, ಅದು ವಜ್ರ, ಇದು ಚಿನ್ನ, ಅದು ಅಂಥ ವಸ್ತು, ಇದು ಇಂಥ ವಸ್ತು, ಇದು ಇಂಥ ದೊಡ್ಡ ಕಾರು, ಅದಕ್ಕೆ ತಾನೇ ಮನಸ್ಸು ಆಚೆ ಹೋಗುತ್ತೆ. ಇಲ್ಲಿ ಇರೋದೆಲ್ಲವೂ ಬ್ರಹ್ಮವೇ ಅಂದಾಗ ನೀವು ಯಾವುದನ್ನು ಆಸೆ ಪಡ್ತೀರಾ, ಯಾವುದನ್ನು ಬಿಡ್ತೀರಾ? ಇರೋದೆಲ್ಲ ಒಂದೇ ಅಂತ ತಿಳಿದಾಗ ಅದು ಒಂದನ್ನೇ ಆಸೆ ಪಡಬೇಕು, ಅದು ಒಂದು ಕಡೆಗೆ ಗಮನ ಇರಬೇಕು. ಅದಕ್ಕೋಸ್ಕರ ಇಂದ್ರಿಯವನ್ನು ಸಂಯಮ ಮಾಡಿ
ಇಟ್ಕೊಳ್ಳೋದು ಯಮ ಅನ್ನಿಸ್ಕೊಳ್ಳುತ್ತೆ ಅಂತಾರೆ. ಇದನ್ನು ಸದಾಕಾಲ ಆಚರಿಸ್ತಾನೆ ಇರಬೇಕು ಅಂತಾರೆ. ಸುಮ್ಮನೆ ಒಂದು ಸಲ ಆಚರಿಸಿ ಬಿಡೋದಲ್ಲ. ಯಾವ್ಯಾವಾಗ ಮನಸ್ಸು ಆಚೆ ಕಡೆಗೆ ಬೇರೆ ವಸ್ತುಗಳ ಕಡೆಗೆ ಹೋಗುತ್ತೋ ಅವಾಗೆಲ್ಲ ಇರೋದೆಲ್ಲ ಬ್ರಹ್ಮ ಒಂದೇ ಕಣಪ್ಪ, ನೀನು ಬರೀ ಬ್ರಹ್ಮನ್ನ ಮಾಡಬೇಕು ಅಂತ ಹೇಳಿ ಇಟ್ಕೊಳ್ಳೋ ಅಂಥದ್ದು. ಹಾಗಾಗಿ ಈಗ ಎಲ್ಲವೂ ಬ್ರಹ್ಮವೇ ಆಗಿರೋದ್ರಿಂದ ಎಲ್ಲವೂ ನನ್ನದೇ ಸ್ವರೂಪ. ಯಾಕೆಂದರೆ ನಾನು ಕೂಡ ಬ್ರಹ್ಮ ಸ್ವರೂಪನೇ. ಅದರಿಂದ ನನಗೂ ಬೇರೆ ವಸ್ತುಗಳಿಗೂ ವ್ಯತ್ಯಾಸ ಇಲ್ವಲ್ಲ. ಆಂತರಂಗಿಕವಾಗಿ ಯಾವುದೇ ವ್ಯತ್ಯಾಸ ಇಲ್ಲ, ಬಾಹ್ಯದಲ್ಲಿ ವ್ಯತ್ಯಾಸ ಇದೆ. ಯಾಕೆಂದರೆ ನಮ್ಮ ಮನಸ್ಸಿಗೆ ಅದು ಮಾತ್ರವೇ ನೋಡಲಿಕ್ಕಾಗೋದು. ಅದರಿಂದ ಆಂತರಂಗಿಕವಾಗಿ ವ್ಯತ್ಯಾಸ ಇಲ್ಲದೆ ಎಲ್ಲವೂ ಕೂಡ ನನ್ನದೇ ಸ್ವರೂಪ. ಯಾಕೆಂದರೆ ನಾನು ಬ್ರಹ್ಮ ಸ್ವರೂಪ, ಎಲ್ಲವೂ ಬ್ರಹ್ಮವೇ. ಹಾಗಾಗಿ ಅದೇ ಸ್ವರೂಪ ಇರೋದರಿಂದ ಎಲ್ಲವೂ ಬ್ರಹ್ಮವೇ ಆಗಿರುವಾಗ ನಾನು ಬಯಸಬೇಕಾದದ್ದು ಏನೂ ಇಲ್ಲ ಈ ಪ್ರಪಂಚದಲ್ಲಿ. ಅಂದರೆ ನಿಮ್ಮ ಹತ್ತಿರ ಬಂದಿರೋದನ್ನು, ನಿಮ್ಮ ಹತ್ರ ಇರೋದನ್ನು ಉಪಯೋಗಿಸ್ಬೇಡಿ ಅಂತ ಹೇಳ್ತಿಲ್ಲ. ಸಾಧಕರ ಮನಸ್ಥಿತಿ ಬೇರೆದನ್ನು ಬಯಸುವಾಗ ಹೀಗಿರಬೇಕು ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಅದರಿಂದ ನಾನು ಬಯಸಬೇಕಾದದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅನ್ನುವ ಭಾವನೆ ಬೇಕು. ಅದು ಆಚರಣೆಗೆ ತರಬೇಕು. ಪತಂಜಲಿಯವರು ಹೇಳೋ ಯಮ ಅಂದ್ರೇನು ನಮಗೆ ಚೆನ್ನಾಗಿ ಗೊತ್ತಿದೆ. ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಆದರೆ ಎಲ್ಲವೂ ಬ್ರಹ್ಮವೇ ಅಂತ ಅಂದಾಗ ಇದೆಲ್ಲವೂ ಬ್ರಹ್ಮವೇ ಆಗತ್ತಲ್ವ. ಸತ್ಯವೂ ಬ್ರಹ್ಮವೇ, ಆಸ್ತೇಯ ಬೇರೆಯವ್ರದ್ದನ್ನು ತಗೊಳ್ಳಲ್ಲ, ನನಗಿರೋದೇ ಎಲ್ಲ ಬ್ರಹ್ಮ ಅಂದಾಗ ಬೇರೆಯವ್ರದ್ದು ವಸ್ತು ಎಲ್ಲಿಂದ ತಗೋತೀರಿ? ಸಾಧ್ಯನೇ ಇಲ್ಲ. ಇನ್ನು ಹಿಂಸೆ ಮಾಡೋಕ್ಕಾಗತ್ತಾ? ಅಂದರೆ ನನಗೆ ನಾನೇ ಹಿಂಸೆ ಮಾಡ್ಕೊಂಡಂಗೆ ಆಗುತ್ತಲ್ವ ಯಾರಿಗಾದರೂ ಹಿಂಸೆ ಕೊಟ್ಟರೆ. ಅಲ್ಲ, ಯೋಚನೆ ಮಾಡಿದರೆ, ಆಳದಲ್ಲಿ ನೋಡಿದರೆ ಇರೋದೆಲ್ಲ ಒಂದೇ ಅನ್ನೋದು ಅರ್ಥ ಆದಾಗ ಈ ಬೇರೆ ಬೇರೆ ಹೆಸರುಗಳನ್ನು ಹೇಳೋ ಅಗತ್ಯ ಇಲ್ಲ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಅದರಿಂದ ನಾನು ಪಡೆಯುವ ಯಾವುದೇ ವಸ್ತು ಈ ಪ್ರಪಂಚದಲ್ಲಿ ಇಲ್ಲ, ನನಗೇನು ಬೇಕಾಗೂ ಇಲ್ಲ, ಎಲ್ಲವೂ ಬ್ರಹ್ಮವೇ ಅನ್ನೋದು ನನಗೆ ಗೊತ್ತಿದೆ ಅನ್ನುವ ಭಾವದಿಂದ ಯಾವ ಸಾಧಕ ಇರ್ತಾನೆ ಅವನು ಯಮವನ್ನು ಆಚರಣೆ ಮಾಡ್ತಿದ್ದಾನೆ ಅಂತ ಹೇಳಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ, ಹೌದೋ ಅಲ್ವೋ? ಭಾಳ ಚೆನ್ನಾಗಿ ಅನಿಸುತ್ತೆ. ಎರಡನೇದು ನಿಯಮ. ನಿಯಮಕ್ಕೆ ಏನು ಹೇಳ್ತಾರೆ ನೋಡೋಣ. ಒಂದೇ ವಿಷಯವನ್ನು ಕುರಿತು ಎಡೆಬಿಡದೆ ಧ್ಯಾನ ಮಾಡಬೇಕು. ಮಧ್ಯದಲ್ಲಿ ಮನಸ್ಸು ಬೇರೆ ವಿಷಯಗಳನ್ನು ಕುರಿತು ಯೋಚಿಸೋದಕ್ಕೆ ಹೋದರೆ ಅದನ್ನು ಹಿಂದಕ್ಕೆ ತಂದು ಬ್ರಹ್ಮದಲ್ಲಿಯೇ ನೆಲೆ ನಿಲ್ಲಿಸಿದಾಗ ಅದನ್ನು ನಿಯಮ ಅಂತ ಕರೀತಾರೆ. ನೀವು ಇದು 15ರಲ್ಲೂ ನೀವು ಬೇರೆ ಏನನ್ನೂ ನೋಡೋಕ್ಕಾಗಲ್ಲ, ಅಲ್ಲಿಗೆ ತರ್ತಾರವರು. ಹಾಗೆ ನಮ್ಮ ಮನಸ್ಸು ಸದಾ ಕಾಲ ಬ್ರಹ್ಮವನ್ನೇ ಕುರಿತು ಚಿಂತಿಸಬೇಕು. ಜ್ಞಾನಿಗಳು ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಜ್ಞಾನಿಗಳು ಮಾಡೋದೇನು ಅಂದರೆ ಎಡೆ ಬಿಡದೆ ಸದಾಕಾಲ ಬ್ರಹ್ಮವನ್ನೇ ಪಾಲಿಸುವುದರಿಂದ ಅವರು ನಿಯಮದಲ್ಲಿಯೇ ಇರ್ತಾರೆ. ನಿಯಮ ಬಿಟ್ಟು ಆಚೆ ಹೋಗಲ್ಲ ಅವರು. ಅದಕ್ಕೆ ಸಾಧಕ ಬ್ರಹ್ಮಜ್ಞಾನಿ ಆಗಬೇಕಾದ್ರೆ ಏನು ಮಾಡಬೇಕು? ನಿಯಮದಲ್ಲಿಯೇ ಇರಬೇಕು. ಎಲ್ಲವೂ ಬ್ರಹ್ಮವೇ ಅಂತ ಮನಸ್ಸನ್ನು ಬ್ರಹ್ಮದಲ್ಲಿ ತಂದು ಇಡಬೇಕು. ಇದು ನಿಯಮ. ಪತಂಜಲಿಯವರು ಹೇಳೋ ನಿಯಮಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ಅನಿಸುತ್ತೆ ಅಲ್ವಾ? ನೋಡೋಣ, ಅದನ್ನು ನೋಡೋಣ. ಅವ್ರು ಹೇಳ್ತಾರೆ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಮನಸ್ಸನ್ನು ಬ್ರಹ್ಮನಲ್ಲೇ ನಿಲ್ಲಿಸಿದಾಗ ಇವೆಲ್ಲ ಅದರಲ್ಲೇ ಬರುತ್ತೆ. ತಪಸ್ಸು ಅಂದ್ರೇನು? ಸ್ವಾಧ್ಯಾಯ ಅಂದ್ರೇನು? ಶುಚಿ ಅಂದ್ರೇನು? ಶುಚಿ ಅಂದ್ರೇನು? ಅದು ಶುಚಿತ್ವ ದೈವತ್ವ. ಅದು ಬರೀ ನಾವು ಆರೋಗ್ಯಕ್ಕೋಸ್ಕರ ಶುಚಿತ್ವದಲ್ಲಿರೋದಲ್ಲ. ದೇವರೇ ಶುಚಿತ್ವ, ದೇವರೇ ಸೌಂದರ್ಯ, ದೇವರೇ ಒಳ್ಳೆತನ, ಎಲ್ಲವೂ ಅವನೇ. ಅದರಿಂದ ಶುಚಿಯಾಗಿರಲೇಬೇಕು ನಾವು, ಕ್ಲೀನಾಗಿರಲೇಬೇಕು ನಾವು. ಅದರಿಂದ ಬೇರೆ ಅಲ್ವಲ್ಲ ಅದು. ಎಲ್ಲವೂ ಬ್ರಹ್ಮವೇ. ಬ್ರಹ್ಮನೊಳಗೆ ಇದೆಲ್ಲ ಬರುತ್ತಲ್ವ. ಅದರಿಂದ ಈ 5 ಅಂತ ಬಗೆ ಮಾಡೋದು ಬೇಕಾಗೇ ಇಲ್ಲ. ಅದರಿಂದ ಕಟ್ಟುನಿಟ್ಟಾಗಿ ಜ್ಞಾನಿಗಳು ಅವನನ್ನೇ ಚಿಂತಿಸ್ತಾರೆ. ಆದ್ದರಿಂದ ಅದೇ ಬರುತ್ತೆ, ಅದೇ ನಿಯಮ ಅಂತ ಹೇಳಿದ್ರು. ಆಯಿತಾ? ಎರಡನೇದು ಅಲ್ಲಿಗೆ ಬಂದು ನಿಂತ್ಕೊಂತು. ಮೂರನೇದಕ್ಕೆ ಹೋಗೋಣ. ತ್ಯಾಗ ಅಂತಾರೆ ಮೂರನೇದನ್ನು. ಮೂರನೆಯ ಅಂಗ ತ್ಯಾಗ. ಏನು ತ್ಯಾಗ ಮಾಡೋದು? ಅಯ್ಯೋ, ಭಾಳ ಜನ ಕಾಶಿಗೆ ಹೋಗಿದ್ದೆ, ಅದೇನೋ ಹಣ್ಣು ಅದು ತಿನ್ನೋದು ಬಿಟ್ಟು ಬಂದೆ, ನಂಗೆ ಅದು ಇಷ್ಟ ಇರಲಿಲ್ಲ, ಅದಕ್ಕೆ ಬಿಟ್ಟು ಬಂದುಬಿಟ್ಟೆ ಅಂತ ಅದು ಮೆತ್ತಗೆ ಹೇಳ್ತಾರೆ. ಅದನ್ನು ಗಟ್ಟಿಯಾಗಿ ಹೇಳೋದಿಲ್ಲ. ಯಾವುದೋ ತರಕಾರಿ ಬಿಡಬೇಕಂತೆ, ಅದನ್ನು ಬಿಟ್ಬಿಡೋದು. ಇನ್ನೇನೋ ಬಿಡಬೇಕಂತೆ, ಅದನ್ನು ಬಿಟ್ಬಿಡೋದು ಅಲ್ವಾ? ಇದೆಲ್ಲ ತ್ಯಾಗನಾ? ಅಲ್ಲ, ತ್ಯಾಗ ಅಲ್ಲ. ಯಾವುದು ತ್ಯಾಗ? ಈ ಪ್ರಪಂಚವೆಲ್ಲವೂ ಕೂಡ ಬ್ರಹ್ಮನ ಚಿತ್ರೂಪವೇ. ಅವನ ರೂಪ ತಾನೇ ಇದೆಲ್ಲವೂ.
ಹಾಗಾಗಿ ಸ್ಥಾವರ ಜಂಗಮವೆಲ್ಲವೂ ಬ್ರಹ್ಮವೇ ಅಂದಾಗ ಪ್ರಪಂಚ ನಮ್ಮಿಂದ ಬಿಡುಗಡೆ ಹೊಂದುತ್ತೆ. ಆಗ ಪ್ರಪಂಚ ಬೇರೆ ಇದ್ದು ನಾನು ಬೇರೆ, ಪ್ರಪಂಚ ಬೇರೆ, ಬ್ರಹ್ಮ ಬೇರೆನಾ? ಎಲ್ಲವೂ ಚಿದ್ರೂಪವೇ, ಅವನ ಸ್ವರೂಪವೇ ಪ್ರಪಂಚ. ಆವಾಗ ಪ್ರಪಂಚ ಅನ್ನೋದು ಬ್ರಹ್ಮನಿಂದ ಹೊರಗಿಲ್ಲ, ಎಲ್ಲವೂ ಅದೇ. ಅದರಿಂದ ಆ ಪ್ರಪಂಚದ ಬಂಧನದಿಂದ ಬಿಡಿಸಿಕೊಳ್ಳುವುದನ್ನು ತ್ಯಾಗ ಅಂತ ಕರೆಯೋದು. ಹೇಗಿದೆ ನೋಡಿ ಅಲ್ಲ. ಅದಕ್ಕೆ ಅಪರೋಕ್ಷ ಅನುಭೂತಿ ನನಗೆ ಭಾಳ ಪ್ರಿಯವಾಗಿದ್ದು. ಯಾಕೆಂದರೆ ಈ ವಿವರಣೆಯನ್ನು ನೋಡ್ತಾ ಹೋದರೆ ಬಹಳ ಆನಂದ ಆಗುತ್ತೆ. ಹೌದಲ್ವಾ? ಆ ವಸ್ತು, ಈ ವಸ್ತು, ಇದು ಬೇಕು ಅದು ಬೇಕು ಅಂತೀವಲ್ವ, ಅದರೊಳಗಿರೋದೆಲ್ಲ ಬ್ರಹ್ಮವೇ ಆದಾಗ ಪ್ರಪಂಚವನ್ನೇ ನಾವು ತ್ಯಾಗ ಮಾಡಿದ್ರೆ ಇನ್ನೇನಿದೆ ಉಳಿಯೋದಕ್ಕೆ? ಬರೀ ಬ್ರಹ್ಮ ಒಂದೇ ಉಳಿಯುತ್ತಲ್ವ. ಹಾಗೆ ತ್ಯಾಗವನ್ನು ಮಾಡಬೇಕು ಅಂತಾರೆ. ನಮ್ಮಿಂದ ಎಲ್ಲ ಸ್ಥಾವರ ಜಂಗಮವೆಲ್ಲವೂ ಬ್ರಹ್ಮವೇ ಅಂದಾಗ ಪ್ರಪಂಚ ನಮ್ಮಿಂದ ಬಿಡುಗಡೆಗೊಳ್ಳುತ್ತೆ ಅಂತಾರೆ. ನಾನು ಬಿಡಿಸ್ಕೊಳ್ಳೋದಲ್ಲ, ನಾನು ಬಿಡಿಸ್ಕೋಬೇಕಾಗಿಲ್ಲ, ಅದೇ ಬಿಡುಗಡೆಗೊಳ್ಳುತ್ತೆ, ಅದೇ ತ್ಯಾಗಗೊಂಡ್ಬಿಡುತ್ತೆ, ಅದೇ ಹೋಗ್ಬಿಡುತ್ತೆ, ನಮ್ಮಿಂದ ಬಿಡುಗಡೆ ಆಗಿ ಹೋಗುತ್ತೆ ಅಂತಾರೆ. ತ್ಯಾಗದಿಂದ ಸತ್ ಚಿತ್ ಆನಂದ ಅಂದರೆ ಚಿದಾನಂದವನ್ನು ಸಾಧಕ ಅನುಭವಿಸೋದಕ್ಕೆ ಸಾಧ್ಯ. ಯಾವಾಗ ಪ್ರಪಂಚದ ಮೋಹ ಹೊರಟು ಹೋಗುತ್ತೆ ಆವಾಗ ಚಿದಾನಂದ ಬರುತ್ತಂತೆ ಸಾಧಕನಿಗೆ. ಅದಕ್ಕೆ ತ್ಯಾಗ ಅತ್ಯಂತ ಅಗತ್ಯವಾದಂತಹದ್ದು. ಇದು 3ನೆಯ ಅಂಗ. ಅದಕ್ಕೊಂದು ಚಿಕ್ಕ ಕಥೆಯನ್ನು ಜ್ಞಾಪಿಸ್ಕೋಬೋದು. ಎಲ್ಲರೂ ಹೇಳೋ ಅಂಥ ಕಥೆನೇ ಅದು. ಒಬ್ಬ ರಾಜ ಇದ್ದಂತೆ ಎಲ್ಲ ಸನ್ಯಾಸಿಗಳನ್ನು, ಗುರುಗಳನ್ನು ಕರೆದು, ನನಗೆ ಈ ಪ್ರಪಂಚದ ಬಂಧನ ಜಾಸ್ತಿ ಇದೆ, ನಾನು ಹೇಗೆ ಈ ರಾಜ್ಯದ ಜನರನ್ನು ಕಾಪಾಡಲಿ ಅಂತ ಸದಾ ಚಿಂತನೆ ಮಾಡ್ತೀನಿ, ಅದು ಬಿಟ್ಟು ನನಗೆ ಬೇರೆ ಏನೂ ಚಿಂತೆ ಇಲ್ಲ, ಆದರೆ ನನಗೆ ಆತ್ಮಸಾಕ್ಷಾತ್ಕಾರ ಬೇಕು, ಏನಾದರೂ ಮಾಡಿ ಅಂತ ಎಲ್ಲರೂ ಇದು ಮಾಡ್ತಾಯಿದ್ದಂತೆ. ಒಬ್ಬ ಸನ್ಯಾಸಿ ಬಂದ್ರಂತೆ, ಗುರುಗಳು ಬಂದ್ರಂತೆ. ಅವ್ರು ಬಂದವರು ಹಾಂ ಇರಪ್ಪ ಅಂತ ಹೇಳಿ ಓಡೋಗಿ ಆ ಅರಮನೆಯಲ್ಲಿದ್ದು ಒಂದು ಕಂಬ ತಬ್ಕೊಂಡು ನಿಂತ್ಕೊಂಡ್ಬಿಟ್ರಂತೆ. ನನ್ನ ಬಿಡಿಸಿ, ಕಂಬ ನಾನು ಹಿಡ್ಕೊಂಡಿದೆ ಅಂದ್ರಂತೆ. ಎಷ್ಟು ಸೈನಿಕರು ಹಿಡಿದು ಎಳೆದ್ರೂ ಇವರು ಬರ್ತಾಯಿಲ್ಲ, ಆ ಕಂಬನ ಅಷ್ಟು ಗಟ್ಟಿಯಾಗಿ ಹಿಡ್ಕೊಂಬಿಟ್ಟಿದ್ದಾರೆ. ರಾಜ ಬಂದು ಏನು ನಿಮಗೆ ಬುದ್ಧಿ ಇದೆಯಾ ಗುರುಗಳೇ, ನೀವು ಗುರುಗಳು ಅಂತ ಹೇಳ್ತೀರಾ, ನೀವು ಕಂಬ ಹಿಡ್ಕೊಂಡಿರೋದು, ಅದು ಕಂಬದಿಂದ ಕೈ ತೆಗೀರಿ, ಅದೇ ಬಿಟ್ಕೊಳ್ಳುತ್ತೆ ಅಂತ. ಆವಾಗ ನೀನು ಅದನ್ನೇ ಮಾಡು, ರಾಜ್ಯ ಅಂತ ಅದಕ್ಕೆ ಯಾಕೆ ಅಂಟ್ಕೊಂಡಿದೀಯಾ? ಮಾಡೋ ಕೆಲಸ ಮಾಡು, ನೀನು ಕೆಲಸ ಮಾಡಬೇಡ ಅಂತ ನಾನು ಹೇಳ್ತಿಲ್ಲ, ಎಲ್ಲ ಕೆಲಸ ಮಾಡು, ಅದರೊಳಗೆ ಯಾಕೆ ನೀನು ಅಂಟ್ಕೊಂಡಿದೀಯಾ? ಕೈ ಬಿಡು, ಬಿಟ್ಕೊಳ್ಳುತ್ತೆ, ಕೆಲಸ ಮಾಡು, ಕರ್ತವ್ಯ ಮಾಡು, ನಿನ್ನ ಕರ್ತವ್ಯ ಅದು, ನಿನಗೆ ಈಶ್ವರ ವಹಿಸಿದ್ದಾನೆ ಇಂಥ ಜನರ ಸೇವೆ ಮಾಡು ಅಂತ ಹೇಳಿ, ಇಂಥ ರಾಜ್ಯ ನೋಡ್ಕೊ ಅಂತೇಳಿ ನೋಡ್ಕೊ ನೀನು. ಆದರೆ ಅದರೊಳಗೆ ಯಾಕೆ ಅಂಟ್ಕೊಂಡಿದೀಯಾ? ಬಿಡಿಸು ಅಂತ ಎಲ್ಲರನ್ನೂ ಕೇಳ್ತೀಯಲ್ಲ ನೀನು, ಯಾರನ್ನು ಕೇಳಬೇಡ, ಕೈ ಬಿಡು, ಎಲ್ಲ ಸರಿ ಹೋಗುತ್ತೆ. ಅದು ತ್ಯಾಗ ಅಂದ್ರೇನು? ಅದಾಗದೇ ಬಿಟ್ಕೊಳ್ಳಲ್ಲ, ನಾವೇನು ಮಾಡಬೇಕು? ಕೈ ತೆಗಿಬೇಕಾಗತ್ತೆ, ಆವಾಗ ಅದು ಬಿಟ್ಕೊಳ್ಳುತ್ತೆ. ಅದು 3ನೆಯ ಅಂಗ ತ್ಯಾಗ. ಚೆನ್ನಾಗಿಲ್ವಾ? ಇನ್ನು 4ನೇದು ಮೌನವಾಗಿರೋದು. ಹೇಗೆ ಮೌನವಾಗಿರೋದು? ಅದಕ್ಕೆ ಹೇಳ್ತಾರೆ ಮೌನ 2 ರೀತಿ ಮೌನ ಇದೆಯಂತೆ. 2 ರೀತಿ ಮೌನ ಯಾವುದು ಅಂತ ಹೇಳಿದ್ರೆ, ಮೌನಕ್ಕೆ 2 ಲಕ್ಷಣ. ಬ್ರಹ್ಮ ಮಾತಿಗೆ, ಮನಸ್ಸಿಗೆ, ಇಂದ್ರಿಯಗಳಿಗೆ ಸಿಗುವಂತಹದ್ದು ಅಲ್ಲ. ಬ್ರಹ್ಮ ಅಂದರೆ ಅದು ಹೈಯರ್, ಇದು ಬುದ್ಧಿ ಲೋಕಕ್ಕಿಂತ ಮೇಲಿರುವಂತಹದ್ದು. ಅದು ನಮ್ಮ ಮಾತಿಗೂ ಸಿಗಲ್ಲ. ಅಂದರೆ ನಾವು ಹೆಂಗೇನೇ ಇವಾಗ ಕೂತ್ಕೊಂಡು ನೀವು ಬ್ರಹ್ಮನ 1 ಗಂಟೆ ವರ್ಣನೆ ಮಾಡಿ ಅಂತ ಹೇಳಿದ್ರೆ ಏನು ವರ್ಣನೆ ಮಾಡೋದು? ಆವಾಗ ಏನು ಮಾಡ್ತೀನಿ ನಾನು? ಬಾಯಿ ಮುಚ್ಕೊಂಡು ಕೂತಿರ್ತೀನಿ. ಅಷ್ಟು ಬಿಟ್ಟರೆ ಇನ್ನೇನಿದೆ ಹೇಳೋಕ್ಕೆ? ಏನೂ ಇಲ್ಲ. ಹಾಗಾಗಿ ಆ ಬ್ರಹ್ಮ ಮನಸ್ಸಿಗೆ, ಮಾತಿಗೆ ನಿಲುಕದೇ ಇರುವಂತಹದ್ದು. ಅದಕ್ಕೆ ಮೌನವಾಗಿಯೇ ಇರಬೇಕು, ಬೇರೆ ದಾರಿನೇ ಇಲ್ಲ. ಏನನ್ನ ಹೇಳ್ತೀರ ನೀವು ಬ್ರಹ್ಮ ಅಂದರೆ? ಅದಕ್ಕೆ ಮೌನವಾಗಿರಬೇಕು. ಯಾಕೆಂದರೆ ಬ್ರಹ್ಮದ ಸ್ವಸ್ವರೂಪ ಇದೆಯಲ್ಲ, ಅದು ಮೌನವೇ. ಮೌನ ಬಿಟ್ಟು ಬೇರೆ ಏನೂ ಇಲ್ಲ ಅಲ್ಲಿ. ಬ್ರಹ್ಮವೇ ನಾನು ಅಂದಾಗ ನನ್ನ ಕೆಲಸ ಏನು? ಮೌನವಾಗಿರೋದು. ಇದು 1ನೇ ಮೌನ. ಇನ್ನೊಂದು ರೀತಿ ಮೌನ ಇದೆ. ಅದೇನು ಅಂತ ಹೇಳಿದರೆ, ಬ್ರಹ್ಮವನ್ನು ವರ್ಣಿಸೋದಕ್ಕೆ ಆಗದಲೇ ಇರೋದರಿಂದ, ಯಾವುದೇ ಅಕ್ಷರಕ್ಕೂ ಅದು ವರ್ಣನೆಗೆ ಸಿಲುಕದೇ ಇರುವಂತಹದ್ದಾದ್ದರಿಂದ ನಾವು ನಿರ್ಗುಣ ಬ್ರಹ್ಮ, ಅದು ನಿರ್ಗುಣ ಆಗಿರೋದ್ರಿಂದ ಅದು ಗುಣಾತೀತ. ಅದನ್ನು ಹೆಂಗೆ ವರ್ಣಿಸೋಕ್ಕಾಗತ್ತೆ? ಏನಾದ್ರು ಗುಣಗಳಿದ್ದರೆ ನಾವು ಇವಾಗ ರಾಮನ್ನ, ಕೃಷ್ಣನ, ದೇವಿನ ವರ್ಣಿಸ್ಬೇಕಾದ್ರೆ ಏನು ಹೇಳ್ತೀವಿ? ಇಂತಹ ಶೌರ್ಯವಂತ, ಹೀಗೆ ಇದು ಮಾಡ್ದ, ಹಾಗೆ ಮಾಡಿದ್ರು, ದೇವೀಂದ್ರ ಹೀಗೆ. ಅಂದರೆ ಒಂದು ಗುಣ ಹೇಳಿ ತಾನೇ ಹೇಳ್ತೀವಿ. ಇಲ್ಲದೇ ಇದ್ದರೆ ರಾಮನ ಬಗ್ಗೆ ಏನು ಹೇಳೋಕ್ಕಾಗತ್ತೆ? ಅವನು ಸತ್ಯಸಂಧ, ತಂದೆ ಮಾತನ್ನು ಮೀರಲಿಲ್ಲ, ತಂದೆ ಮಾತಿಗೋಸ್ಕರ ಕಾಡಿಗೋ ಎಲ್ಲ ಅದೆಲ್ಲ ಏನು ತೋರಿಸುತ್ತೆ? ಅವನ ಗುಣಗಳನ್ನು ಹೇಳ್ತಾ ಇದ್ದೀವಿ. ಇದು ಸಗುಣೋಪಾಸನೆ. ಆದರೆ ಇಲ್ಲಿ ಬ್ರಹ್ಮ ನಿರ್ಗುಣ.
ಯಾವ ಗುಣ ಹೇಳ್ತೀರಾ ನೀವು? ಯಾವುದು ಗುಣ ಹೇಳೋಕ್ಕಾಗಲ್ವಲ್ಲ, ಗುಣಾತೀತ ಅವನು. ಹಾಗಾಗಿ ಏನಾಗುತ್ತೆ, ಸುಮ್ಮನಿರ್ತೀವಿ, ಮಾತಾಡಲ್ಲ. ಅಂದರೆ ನಾವುಗಳು ಅಂದ್ಕೊಳ್ಳೋದೇನು ಅಂತ ಹೇಳಿದ್ರೆ, ಮಾತಾಡದೆ ಸುಮ್ಮನಿದ್ರೆ ಮೌನ ಅಂತ ಅಲ್ಲ. ಮಾತಾಡದೆ ಸುಮ್ಮನಿರೋದು ಅಂದರೆ ಇಲ್ಲಿ ಅದು ಮಾತಾಡೋಕ್ಕಾಗಲ್ಲ, ಅದಕ್ಕೆ ಸುಮ್ಮನಿರೋದು ಅಂತ. ಏನು ಹೇಳ್ತೀರಾ, ಏನು ಮಾಡಲಿಕ್ಕಾಗಲ್ಲ. ನಿಜವಾಗಿ ಆಚಾರ್ಯರು ಹೇಳೋ ಮೌನ ಯಾವುದು ಅಂದರೆ, ಬ್ರಹ್ಮ ನಿರ್ಗುಣ, ಮಾತಿಗೆ ಸಿಗಲ್ಲ, ಮನಸ್ಸಿಗೆ ನಿಲುಕದೇ ಇರುವಂತಹದ್ದು. ಆದುದರಿಂದ ನಾವೆಲ್ಲರೂ ಕೂಡ ಬ್ರಹ್ಮನ ಬಗ್ಗೆ ಮೌನವಾಗಿಯೇ ಇರಬೇಕು. ಬ್ರಹ್ಮವನ್ನು ಅರಿತ ಮೇಲೆ ಏನಾಗುತ್ತೆ, ಅರ್ಥ ಮಾಡ್ಕೊಂಡಿರೋವಂಥವ್ರನ್ನ ಕೇಳಿ ನೋಡೋಕ್ಕಾಗತ್ತಾ? ಕೇಳಿದರೆ ಹೇಳ್ತಾರ ಅವರು? ಒಂದು ಮುಗುಳ್ನಗೆ ನಗ್ತಾರೆ ಅಷ್ಟೇ. ಒಂದು ಮುಗುಳ್ನಗೆ ಬಿಟ್ಟು ಅವ್ರಿಗೆ ಇನ್ನೇನಾರ ಹೇಳೋಕ್ಕಾಗುತ್ತಾ? ಏನು ಹೇಳಲ್ಲ, ಸುಮ್ಮನಾಗ್ಬಿಡ್ತಾರೆ ಅವರು. ಅವರು ಮೌನವಾಗಿಯೇ ಇರ್ತಾರೆ. ಬ್ರಹ್ಮನನ್ನು ಅರಿಯುವ ಮುನ್ನವೂ ಬ್ರಹ್ಮನನ್ನು ವರ್ಣಿಸೋಕ್ಕಾಗಲ್ಲ, ಬ್ರಹ್ಮನನ್ನು ಅರಿತ ಮೇಲೆ ಆಗಲೂ ಏನೂ ಮಾಡೋಕ್ಕಾಗಲ್ಲ, ಸುಮ್ಮನಿರ್ತೀವಿ. ಯಾಕೆಂದರೆ ಈ ಅನುಭವಗಳನ್ನು ಮಾತಿನಿಂದ ತಿಳಿಸಲು ಸಾಧ್ಯವಿಲ್ಲ. ನಿನ್ನೆನೂ ನಾನು ಹೇಳ್ತಾ ಇದ್ದೆ, ಸಿಹಿ ತಿಂಡಿ ತಿಂದರೆ ಅಥವಾ ಒಂದು ತಲೆನೋವು ಬಂದರೆ, ಒಂದು ಇದಾದರೆ, ಏನಾದ್ರು ತೊಂದರೆ ಆದರೆ ನಾವು ಏನೇ ವರ್ಣಿಸಿ ಹೇಳಿದ್ರು ಅದು ಅರ್ಥ ಆಗಲ್ಲ. ಅವ್ರಿಗೆ ಅದಾದಾಗ ಗೊತ್ತಾಗತ್ತೆ ಹೊರತು ಅದಾಗೋವರೆಗೂ ಗೊತ್ತಾಗಲ್ಲ. ಬ್ರಹ್ಮಜ್ಞಾನವೂ ಅಷ್ಟೇ, ಅದು ತಿಳಿಯೋವರೆಗೂ ಗೊತ್ತಾಗಲ್ಲ. ತಿಳಿದ ಮೇಲೆ ಅದನ್ನ ಹೇಳೋಕ್ಕಾಗಲ್ಲ. ಯಾರಿಗೆ ತಿಳಿದಿದೆಯೋ ಅವ್ರಿಗೆ ಇವರು ಅದಾಗಿದ್ದಾರೆ ಅಂತ ಗೊತ್ತಾಗೋಗುತ್ತೆ. ಹುಡುಕೊಂಡು ಬರ್ತಾರೆ ಅವರು, ಹುಡುಕೊಂಡು ಬರ್ತಾರೆ. ಇದು ಈ ಹಂತಕ್ಕೆ ನೀವು ಬಂದಿದ್ದೀರಾ ಅನ್ನೋದು ಅವ್ರಿಗೆ ಗೊತ್ತಾಗತ್ತೆ, ಅವ್ರು ಹುಡ್ಕೊಂಡು ಬರ್ತಾರೆ. ಅದರಿಂದ ಇದು ಬರೀ ಅನುಭವ ವೇದ್ಯ. ಅದರಿಂದ ಮಾತು ಇಲ್ಲ ಅಲ್ಲಿ, ಅದಕ್ಕೆ ಅದು ಮೌನ. ಅಂದರೆ ಜ್ಞಾನಿಗಳ ಸಹಜ ಸ್ಥಿತಿ ಯಾವುದು ಅಂತ ಇಲ್ಲಿ ಹೇಳ್ತಾರೆ ಆಚಾರ್ಯರು. ಜ್ಞಾನಿಗಳ ಸಹಜ ಸ್ಥಿತಿ ಮೌನವೇ, ಮೌನವನ್ನು ಬಿಟ್ಟು ಬೇರೇನೂ ಇಲ್ಲ. ಅದಕ್ಕೆ ಭಗವಾನ್ ಬುದ್ಧರು ದೇವರಿದಾನ ಹಾಗೆ ಹೀಗೆ ಏನೇನೋ ಪ್ರಶ್ನೆಗಳಿಗೆ ಅವರು ಉತ್ತರನೇ ಕೊಡಲಿಲ್ಲ. ಏನು ಉತ್ತರ ಕೊಡ್ತಾರೆ? ಬ್ರಹ್ಮದಲ್ಲೇ ನೆಲೆ ನಿಂತವರು ಏನನ್ನು ಹೇಳಲಿಕ್ಕೆ ಸಾಧ್ಯವಿದೆ? ಅವರು ಏನನ್ನೂ ಹೇಳಲಿಲ್ಲ. ಎಷ್ಟೊಂದು ವಿಷಯದಲ್ಲಿ ಅವರು ಮೌನವಾಗಿದ್ದರು. ಅವ್ರು ಹೇಳಿದರೆ ಅರ್ಥ ಆಗಲ್ಲ ಇವರಿಗೆ ಅಂತ. ಯಾಕೆಂದರೆ ಅವರ ಸ್ಥಿತಿಗೆ ಇವರು ಹೋಗೋಕ್ಕಾಗಲ್ಲ, ಮೌನವಾಗೇ ಇರ್ತಿದ್ರು ಅವರು. ಹಾಗೆ ಇದು 5ನೇದಕ್ಕೆ ಹೋಗೋಣ. 5ನೇದು ದೇಶ. ನಿನ್ನೇನು ಪ್ರಶ್ನೆ ಬರ್ತಾಯಿತ್ತು, ಬಯಲಿನ ಬಗ್ಗೆ ಹೇಳಿ ಅಂತ. ಬಯಲಿನ ಬಗ್ಗೆ ಶಂಕರಾಚಾರ್ಯರು ಏನು ಹೇಳ್ತಾರೆ ತಿಳ್ಕೊಳ್ಳೋಣ. ದೇಶ ಅಂದರೆ ಸ್ಪೇಸ್. ಅದನ್ನು ಶರಣರು ಬಯಲು ಅಂತ ಹೇಳಿ ಕರೆದ್ರು. ಅದೇನು ಅಂದರೆ ಎಲ್ಲ ಕಡೆಯೂ ಇರುವಂತಹದ್ದೇ ಸ್ಪೇಸು. ಇಲ್ಲಿ ಒಳಗಿಲ್ವಾ? ಇದೆ. ಹೊರಗೆ ಇಲ್ವಾ? ಇದೆ. ಎಲ್ಲ ಕಡೆಯೂ ಇದೆ. ನಮ್ಮ ಒಳಗೂ ಇದೆ, ನಮ್ಮ ಹೊರಗೂ ಇದೆ. ಅದೇ ಸ್ಪೇಸು. ಸ್ಪೇಸ್ ಅಂದ್ರೇನು? ಅವಕಾಶ. ಅವಕಾಶ ಅಂದ್ರೇನು? ಎಲ್ಲ ಕಡೆಯೂ ಅದೇ ಇರೋದು, ಅದಕ್ಕೆ ಅದು ಅವಕಾಶ. ಹಾಗಾಗಿ ಬ್ರಹ್ಮದಲ್ಲಿ ಆದಿ ಮಧ್ಯ ಅಂತ್ಯಗಳಿಲ್ಲ. ಬ್ರಹ್ಮ ಯಾವಾಗ ಹುಟ್ಟುತ್ತಾ, ಯಾವಾಗ ಅವನು ಹೋಗ್ತಾನೆ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಇರೋದು ಬ್ರಹ್ಮಂಗೆ ಆದಿಯೂ ಇಲ್ಲ, ಮಧ್ಯವೂ ಇಲ್ಲ, ಅಂತ್ಯವೂ ಇಲ್ಲ. ಯಾವ ಬ್ರಹ್ಮ ಇಡೀ ಪ್ರಪಂಚವನ್ನೇ ಆವರಿಸಿದ್ದಾನೆಯೋ ಅದನ್ನೇ ಸ್ಪೇಸ್ ಅಂತ ಕರೆಯೋದು. ಅಂದರೆ ಸ್ಪೇಸೇ ಬ್ರಹ್ಮ, ಬೇರೇನೂ ಅಲ್ಲ. ಯಾವುದು ಅವಕಾಶ, ಯಾವುದು ಬಯಲು ಅಂದರೆ ಅವನೇ ಶಿವ ಅಥವಾ ಬ್ರಹ್ಮ. ನೀವು ಏನೇ ಹೆಸರಿಟ್ರು ಒಂದೇ ಇರೋದು, ಒಂದೇ ಚೈತನ್ಯ. ಆ ಚೈತನ್ಯವೇ ಎಲ್ಲ ಕಡೆ ಇರುವಂಥದ್ದು. ಅದನ್ನು ವಿಜನ ಅಂತ ಕೂಡ ಕರೀತಾರೆ. ಜನನೇ ಇಲ್ಲವಂತೆ. ಅವನು ಇರೋದೇ ಒಬ್ಬ ಅಂದಾಗ ಇನ್ಯಾವ ಜನ ಬರ್ತಾರೆ? ಹಾಗಾಗಿ ಅದು ವಿಜನ. ಯಾಕೆಂದರೆ ಸದಾ ಬ್ರಹ್ಮವನ್ನೇ ಅನುಭವಿಸುತ್ತಿರೋದ್ರಿಂದ, ಮತ್ತೇನೂ ಅವನ ಅನುಭವಕ್ಕೆ ಬರದಲೇ ಇರೋದರಿಂದ ಅವನು ದೇಶದಲ್ಲಿಯೇ ಇರ್ತಾನೆ, ಸ್ಪೇಸ್ನಲ್ಲಿಯೇ ಇರ್ತಾನೆ. ಬ್ರಹ್ಮವೇ ದೇಶ. ಒಬ್ಬ ಸಾಧಕ ಬ್ರಹ್ಮಾನುಭವಿಯಾದಾಗ ಅವನು ಅನುಭವಿಸುವುದು ಬರಿಯ ಬ್ರಹ್ಮವನ್ನೇ. ಹಾಗಾಗಿ ಅವನೆಲ್ಲಿರ್ತಾನೆ? ಅವನು ಸ್ಪೇಸ್ನಲ್ಲೇ ಇರ್ತಾನೆ, ಬ್ರಹ್ಮನಲ್ಲಿಯೇ ಇರ್ತಾನೆ. ಅದನ್ನು ಇಲ್ಲಿ ದೇಶ ಅಂತ ಕರೀತಾರೆ. ಅಂದರೆ ಸದಾಕಾಲ ಬ್ರಹ್ಮಭಾವದಲ್ಲಿರುವುದೇ ದೇಶ. ಇದು 5ನೇದು. 6ನೇದು ಕಾಲ. ಎಲ್ರಿಗೂ ಕಾಲದ ಬಗ್ಗೆ ಭಾಳ ಕುತೂಹಲ ಇರುತ್ತೆ. ಟೈಮ್ ಅಂದರೆ ಏನು, ಟೈಮ್ ಅಂದರೆ ಏನು ಅಂತ ಹೇಳಿ. ಇವರು ಟೈಮ್ ಬಗ್ಗೆ ಏನು ಹೇಳ್ತಾರೆ ಆಚಾರ್ಯರು ಅಂತ ನೋಡೋಣ. ಟೈಮ್, ಕಾಲ ನಮಗೆ ಗೊತ್ತಿರೋಂತೆ ಸೆಕೆಂಡ್ಗಳು, ನಿಮಿಷಗಳು, ಗಂಟೆಗಳು, ದಿನ, ವಾರ, ನಕ್ಷತ್ರ, ತಿಥಿ, ಏನೇನೇನೇನೋ ಭೇದಗಳು, ಪ್ರಭೇದಗಳು ಕಾಲ ಅಂದರೆ. ಈಗ ಅರ್ಧ ಗಂಟೆ ಹಿಂದೆ ಇದ್ದಿದ್ದ ಕಾಲ ಈಗಿಲ್ಲ, ಅಷ್ಟು ಮುಂದೆ ಬಂದುಬಿಟ್ಟಿದ್ದೀವಿ ನಾವು. ಈಗ ಮತ್ತೆ ಹಿಂದಕ್ಕೆ ಹೋಗೋಕ್ಕಾಗಲ್ಲ. ಕಾಲ ಯಾವತ್ತೂ ಹಿಂದಕ್ಕೆ ಹೋಗಲ್ಲ. ಕಾಲ ಹಿಂದೆ ಚಲಿಸುವುದಿಲ್ಲ, ಬರೀ ಮುಂದೆ ಮಾತ್ರ ಹೋಗುತ್ತೆ ಅದು. ಹಾಗಾಗಿ ಎಲ್ಲ ಭೇದಗಳಿಂದ ಕೂಡಿರುವಂತಹದ್ದು ಅದು. ಯಾವಾಗ ಪ್ರಾರಂಭ ಆಯಿತು?
ಸೃಷ್ಟಿ ಪ್ರಾರಂಭ ಆದ ಕ್ಷಣ ಅದು ಶುರು ಆಯಿತು. ಕ್ಷಣ 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 ಹೀಗೆ ಅದು ಬಿಡುಗಡೆ ಆಗ್ತಾನೇ ಇರುತ್ತೆ, ಒಂದೊಂದು ಕ್ಷಣ ಬಿಡುಗಡೆ ಆಗ್ತಿರುತ್ತೆ. ಸೃಷ್ಟಿ ಪ್ರಾರಂಭ ಆದ ತಕ್ಷಣ ಈ ಕಾಲದ ಕ್ಷಣ ಶುರು ಆಯಿತು, ಆಗ್ತಾನೇ ಇದೆ, ಅದು ಹೋಗ್ತಾನೇ ಇರುತ್ತೆ. ಹಾಗೆ ಅಂದರೆ ಕಾಲವು ಅಳತೆಯ ಮಾನ, ಅಳತೆ ಮಾಡಲಿಕ್ಕೆ ಇಷ್ಟು ವರ್ಷ. ಆದರೆ ಈಗ ನಮ್ಮ ವಯಸ್ಸು, ಒಂದು ಮಗುಗೆ ಮೊದಲನೇ ಬರ್ತ್ಡೇ ಮಾಡುವಾಗ ಎಷ್ಟು ವಯಸ್ಸಾಗಿರುತ್ತೆ? 365 ದಿವಸ ಅಥವಾ 1 ವರ್ಷ ಆಗಿರುತ್ತೆ. ಈಗ ನಮಗೆಲ್ಲ ಎಷ್ಟು ವಯಸ್ಸಾಗಿದೆ? ನಮ್ಮ ವಯಸ್ಸು ನಮಗೆ ಗೊತ್ತಿದೆ, ಹೌದಾ? ಅಷ್ಟು ಕಾಲ ನಾವು ಬಂದುಬಿಟ್ಟಿದ್ದೀವಿ, ಮುಂದೆ ಅಷ್ಟು ಬಂದಿದ್ದೀವಿ. ಅಂದರೆ ಇಷ್ಟು ಕಾಲ ಗಣನೆ ಇದೆ ನಮಗೆ, ಅಂದರೆ ನಮ್ಮ ಆಯಸ್ಸಿಗೆ ಗಣನೆ ಇದೆ. ಆ ಕಾಲದ ಪರಿಧಿಗೆ ನಾವು ಬರ್ತೀವಿ. ಈ ಕಾಲ ಇದೆಯಲ್ಲ, ಅದು ನೀರಿನಂಗೆ, ನೀರು ಸುರಿದ್ರೆ ದಬ್ಬಂತ ಬರ್ಬೋದು, ಕೆಲವು ಸಲ ನಿಲ್ಬೋದು. ಅದರ ತೈಲಧಾರೆ ಹಾಗಲ್ಲ. ಎಣ್ಣೆಯನ್ನು ಒಂದು ಲೋಟದಲ್ಲಿ ಹಿಂಗೆ ಸುರೀರಿ, ಕಂಟಿನ್ಯೂಸ್ ಆಗಿ ಬೀಳ್ತಾನೇ ಇರುತ್ತೆ. ತೈಲಧಾರೆ ಅಂತ ಕರೀತಾರೆ. ಈ ಕಾಲ ಇದೆಯಲ್ಲ, ನೀರು ಥರ ಅಲ್ಲ, ಅದು ಕಾಲ ತೈಲಧಾರೆಯಂತೆ ಕಂಟಿನ್ಯೂಸ್ ಆಗಿ ಒಂದೇ ಸಮ ಅದು ಹೋಗ್ತಾನೇ ಇರುತ್ತೆ, ಅದನ್ನು ನಿಲ್ಸೋಕ್ಕಾಗಲ್ಲ. ಇದು ಕಾಲದ ಮಹತ್ವ. ತೈಲಧಾರೆಯಂತೆ ಏಕರೂಪವಾದಂತಹ ಕಾಲ ಇದು. ಆದರೆ ಶಂಕರಾಚಾರ್ಯರು ಹೇಳ್ತಾರೆ, ಇದೆಲ್ಲ ನಾವು ತಿಳ್ಕೊಂಡಿರೋ ಕಾಲ. ಶಂಕರಾಚಾರ್ಯರು ಏನು ಹೇಳ್ತಾರೆ? ಬ್ರಹ್ಮವೇ ಎಲ್ಲ ವಸ್ತುವನ್ನು ಸೃಷ್ಟಿ ಮಾಡಿದೆ. ಬ್ರಹ್ಮ ಬಿಟ್ಟು ಬೇರೆ ಏನೂ ಇಲ್ಲಲ್ಲ ಪ್ರಪಂಚದಲ್ಲಿ. ಪ್ರಪಂಚವೇ ಬ್ರಹ್ಮನ ಸೃಷ್ಟಿ, ಅವನೇ ಅದರೊಳಗಿದ್ದಾನೆ. ಅದರಿಂದ ಎಲ್ಲ ವಸ್ತುಗಳನ್ನು ಬ್ರಹ್ಮವೇ ಸೃಷ್ಟಿ ಮಾಡಿರೋದ್ರಿಂದ ಎಲ್ಲ ಸೃಷ್ಟಿಯಾದದ್ದು ಸಹ ಕಾಲಕ್ಕೆ ಅಧೀನವಾಗಿರುವುದರಿಂದ, ಸೃಷ್ಟಿಯಾಗಿರೋದು ಪ್ರತಿಯೊಂದೂ ಕೂಡ ಕಾಲಕ್ಕೆ ಅಧೀನ. ನಮ್ಮ ಭೂಗ್ರಹ ಸೃಷ್ಟಿಯಾಗಿದೆ, ಅದಕ್ಕೊಂದು ಕಾಲ ಇದೆ. ನಮ್ಮ ಸೂರ್ಯ ಅವನು ಸೃಷ್ಟಿಯಾಗಿದ್ದಾನೆ, ಅವನಿಗೊಂದು ಕಾಲ ಇದೆ. ನಮ್ಮ ಚಂದ್ರ ಸೃಷ್ಟಿಯಾಗಿದ್ದಾನೆ, ಅವನಿಗೊಂದು ಕಾಲ ಇದೆ. ನಾವೆಲ್ಲ ಹುಟ್ಟಿದ್ದೀವಿ, ನಮಗೆಲ್ಲ ಒಂದೊಂದು ಕಾಲ ಇದೆ. ನಮ್ಮ ಕಾಲ ಚಿಕ್ಕದಿರ್ಬೋದು, ಅವ್ರ ಕಾಲ ದೊಡ್ಡದಿರ್ಬೋದು. ಅವ್ರವ್ರು ಮಾಡೋ ಕೆಲಸದ ಮೇಲೆ ಅವ್ರ ಕಾಲ ನಿರ್ಧಾರಿತ ಆಗ್ತದೆ. ಹಾಗಾಗಿ ಆದರೂ ಕೂಡ ಕಾಲಕ್ಕೆ ಅದು ಅಧೀನ. ಅದರಿಂದ ಯಾವುದು ಕಾಲ? ಈಗ ಬ್ರಹ್ಮವೇ ಕಾಲ. ಎಲ್ಲವೂ ಕಾಲಕ್ಕೆ ಅಧೀನ ಅಲ್ವಾ? ಪ್ರತಿಯೊಂದೂ ಸೃಷ್ಟಿಯಾಗಿರುವಂತಹ ಪ್ರತಿಯೊಂದೂ ಕಾಲಕ್ಕೆ ಅಧೀನ ಆಗಿರುವಾಗ ಕಾಲ ಯಾರ ಅಧೀನ? ಬ್ರಹ್ಮಕ್ಕೆ ಅಧೀನ. ಬ್ರಹ್ಮವೇ ಕಾಲ. ಬ್ರಹ್ಮವನ್ನು ಬಿಟ್ಟು ಬೇರೆ ಕಾಲ ಎಲ್ಲಿಂದ ತರ್ತೀರಾ ನೀವು? ಆಚಾರ್ಯರ ಅಭಿಮತ ಇದು. ಅವ್ರು ಹೇಳ್ತಾರೆ, ಅದರಿಂದ ಬ್ರಹ್ಮವೇ ಕಾಲ. ಅಲ್ಲಿ ಬ್ರಹ್ಮವೇ ಸ್ಪೇಸ್ ಅಂದರು, ಇಲ್ಲಿ ಬ್ರಹ್ಮವೇ ಕಾಲ ಅಂದರು. ಅದಕ್ಕೆ ಸಾಧಕ ಮನಸ್ಸಿನಲ್ಲಿ ಏನು ಇಟ್ಕೊಂಡಿರಬೇಕು ಅಂದರೆ, ಕಾಲ ಅಂದರೆ ಕಾಲ ಅಲ್ಲ, ಅದು ಬ್ರಹ್ಮನೇ ಅದು ಅಂತ ಹೇಳಿ ಬ್ರಹ್ಮನಲ್ಲಿಯೇ ಮನಸ್ಸನ್ನು ನಿಲ್ಲಿಸಬೇಕು. ಇನ್ನೊಂದು ವರ್ಷ ಆದಮೇಲೆ ನಾನು ಸಾಧನೆ ಮಾಡ್ತೀನಿ, 2 ವರ್ಷ ಆದಮೇಲೆ ಮಾಡ್ತೀನಿ, ಈಗ ನನ್ನ ಮಗನಿಗೆ ಮದುವೆ ಮಾಡಬೇಕಾಗಿದೆ, ನನ್ನ ಮಗಳಿಗೆ ಮದುವೆ ಮಾಡಬೇಕಾಗಿದೆ, ಇಷ್ಟುವರೆಗೂ ನಾನು ಕೆಲಸ ಮಾಡಲ್ಲ, ಸಾಧನೆ ಮಾಡಲ್ಲ, ಇವೆಲ್ಲ ಕಾಲಗಳು ಬೇಕಾಗಿಲ್ಲ ಹೇಳೋದು. ಇವೆಲ್ಲ ಒತ್ತಟ್ಟಿಗಿಡಿ. ನಿಮ್ಮ ಕಾಲ ಯಾವುದು? ಬ್ರಹ್ಮನ ಕಾಲ, ಬ್ರಹ್ಮನ ಜೊತೆಗಿರೋ ಅಂಥದ್ದು. ಇದು ಇದ್ದುಕೊಂಡೇ ಅದನ್ನು ಮಾಡ್ಬೋದು, ಹೌದಾ? ಇಟ್ಕೊಂಡೇ ಕೆಲಸ ಮಾಡ್ಬೋದಾ? ಎಲ್ಲ ಬ್ರಹ್ಮನಲ್ಲಿ ಇರಲಿಕ್ಕೆ ಏನು ಕಷ್ಟ ಇದೆ? ಏನು ಕಷ್ಟ ಇಲ್ಲ ಅಂತ ಆಚಾರ್ಯರು ಹೇಳ್ತಾರೆ. ಏನು ಕಷ್ಟ ಅಂತ ಆಮೇಲೆ ನೋಡೋಣ, ಏನೋ ಕಷ್ಟ ಇದೆ. ಹಾಗಾಗಿ ಅದರಿಂದ ಬ್ರಹ್ಮವೇ ಕಾಲ, ಅದನ್ನು ಸಾಧಕ ಮನಸ್ಸಿನಲ್ಲಿ ಇಟ್ಕೊಂಡಿರಬೇಕು. ಅದು ಕಾಲದ ಬಗ್ಗೆ. 7ನೇದು ಆಸನ. ನಮಗೆ ಗೊತ್ತಿದೆ, ಪತಂಜಲಿ ಮಹರ್ಷಿಗಳು ಹೇಳಿದ್ದಾರೆ, ಸ್ಥಿರಂ ಸುಖಂ ಆಸನಂ, ಹೀಗೆ ಕೂತ್ಕೋಬೇಕು, ಹಾಗೆ ಕೂತ್ಕೋಬೇಕು, ಹೀಗಿದ್ದರೆ ಹಾಗಿರುತ್ತೆ ಅಂತೆಲ್ಲ ಹೇಳ್ತಾರೆ. ಯಾವ ಸ್ಥಿತಿಯಲ್ಲಿ ನಾವಿದ್ದಾಗ ನಿರಂತರವಾಗಿ ಬ್ರಹ್ಮನ ಚಿಂತನೆಯನ್ನು ಮಾಡಬಹುದೋ ಅದನ್ನು ಆಸನ ಅಂತ ಕರೀತಾರೆ ಶಂಕರಾಚಾರ್ಯರು. ಅಂದರೆ ಯಾವ ಸ್ಥಿತಿಯಲ್ಲಿದ್ದಾಗ ನಿರಂತರವಾಗಿ ಬ್ರಹ್ಮಧ್ಯಾನ, ಬ್ರಹ್ಮನ ಚಿಂತನೆ ಸಾಧ್ಯವಾಗುತ್ತೋ ಅದು ಆಸನ. ಅದು ಬಿಟ್ಟು ಶರೀರಕ್ಕೆ ಹಿಂಸೆ ಮಾಡಿಕೊಂಡು 1.5 ಗಂಟೆ ಕೂತಿರ್ತೀನಿ, 2 ಗಂಟೆ ಕೂತಿರ್ತೀನಿ ಅಂತ ಕಾಲ್ಜೋ ಮಿಡಿಸ್ಕೊಂಡು ಒದ್ದಾಡೋದಕ್ಕೆ ಅದು ಆಸನ ಅಲ್ಲ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಕೂತ್ಕೊಬೇಡಿ ಅಂತ ಅವ್ರು ಹೇಳ್ತಿಲ್ಲ, ಅಂದರೆ ಶರೀರಕ್ಕೆ ಹಿಂಸೆ ಆಗುವಷ್ಟು ಕೂತ್ಕೊಳ್ಬೇಡಿ ಅಂತ ಹೇಳ್ತಾರೆ ಅಷ್ಟೇ. ಅಂದರೆ ಇಲ್ಲಿ ಹೇಳ್ತಿರುವಂತಹ ಆಸನ ದೇಹಕ್ಕೆ ಸಂಬಂಧಪಟ್ಟಿದ ಆಸನವಲ್ಲ, ನಿಮ್ಮ ಶರೀರಕ್ಕೆ ಸಂಬಂಧಪಟ್ಟೇ ಇಲ್ಲ ಇದು. ಅವರೇನು ಹೇಳ್ತಾರೆ ಅಂದರೆ, ಯಾವ ಸ್ಥಿತಿಯಲ್ಲಿ, ಅಂದರೆ ನಮ್ಮ ಮನಸ್ಸು ಯಾವ ಸ್ಥಿತಿಯಲ್ಲಿ ಇದ್ದಾಗ ಸದಾಕಾಲ ಬ್ರಹ್ಮವನ್ನೇ ಧ್ಯಾನ ಮಾಡುತ್ತದೆಯೋ ಅದೇ ಸ್ಥಿತಿ, ಅಂದರೆ ಮನಸ್ಸಿನ ಸ್ಥಿತಿಯನ್ನು ಆಸನ ಅಂತ ಕರೀತಾರೆ ಅವರು, ಶರೀರದ ಸ್ಥಿತಿಯನ್ನು ಹೇಳಲ್ಲ. ಎಷ್ಟು ಒಂಥರ ಅದು ಓದಕ್ಕೆ ಇದು ಕೊಡ್ತು ಅಂತಂದರೆ ಅಷ್ಟೊಂದು ಖುಷಿ ಕೊಡ್ತು, ಇಷ್ಟೆಲ್ಲ ವಿಷಯ ಇದೆ ಇದರಲ್ಲಿ ಅಂತ.
ಅಂದರೆ ನಾವು ತಿಳ್ಕೊಳ್ಳೋದು ಆಸನ ಅಂದ್ಕೂಡಲೇ ನಮ್ಮ ಸ್ಥೂಲ ಶರೀರ ಹೇಗೆ ಕೂತ್ಕೋಬೇಕು ಅಂತ ಹೇಳಿ. ಹಾಗಾಗಿ ಇವ್ರು ಹೇಳ್ತಾರೆ, ಮನಸ್ಸಿನ ಪರಿಸ್ಥಿತಿ, ಯಾವ ಪರಿಸ್ಥಿತಿಯಲ್ಲಿ ನಿನ್ನ ಮನಸ್ಸು ಬ್ರಹ್ಮನಲ್ಲಿ ನೆಲೆ ನಿಲ್ಲುತ್ತೋ ಅದನ್ನು ಆಸನ ಅಂತ ಕರಿತೀವಿ. ಅಂದರೆ ಬ್ರಹ್ಮನಲ್ಲಿ ನೆಲೆ ನಿಲ್ಲುವ ಇದನ್ನೇ ಆಸನ ಅಂತ ಹೇಳ್ತಾರೆ. ಸುಖಾಸನ ಅನ್ನಿಸ್ಕೊಳ್ಳುತ್ತಂತೆ, ಅದನ್ನು ಸುಖಾಸನ ಅಂತ ಬೇರೆ ಹೇಳ್ತಾರೆ. ಇನ್ನು ಬ್ರಹ್ಮವು ಸಕಲ ವಿಶ್ವಕ್ಕೆ ಆದಿ ಕಾರಣ ಆಗಿರೋದ್ರಿಂದ ಜ್ಞಾನಿಗಳು ಧ್ಯಾನದ ಮುಖಾಂತರ ಬ್ರಹ್ಮವನ್ನೇ ಆಶ್ರಯಿಸಿರೋದ್ರಿಂದ ಅವರನ್ನೆಲ್ಲ ಜ್ಞಾನಿಗಳನ್ನು ಸಿದ್ಧರು ಅಂತ ಕರೀತಾರೆ. ಯಾಕೆಂದ್ರೆ ಅವರು ಸಿದ್ಧಿ ಪಡ್ಕೊಂಡಿದ್ದಾರಲ್ಲ, ಬ್ರಹ್ಮವನ್ನು ಸಿದ್ಧಿಸ್ಕೊಂಡಿದ್ದಾರೆ, ಅದಕ್ಕೆ ಸಿದ್ಧಿ ಅಂತಾರೆ. ಹಾಗಾಗಿ ಸಿದ್ಧರು ತಾವು ಬ್ರಹ್ಮನಲ್ಲಿ ಲೀನವಾದ ಧ್ಯಾನದ ಸ್ಥಿತಿಯನ್ನು ಸಿದ್ಧಾಸನ ಅಂತ ಕರೀತಾರೆ. ನಮಗೆ ಇದರಲ್ಲಿ ಪತಂಜಲ ಯೋಗ ಸೂತ್ರದಲ್ಲಿ ಬರೋ ಸಿದ್ಧಾಸನ ಬೇರೆ ಅಲ್ವಾ, ಕೂತ್ಕೊಳ್ಳುವ ಒಂದು ಭಂಗಿ ಇಲ್ಲ, ಅದನ್ನು ಹೇಳ್ತಾ ಇಲ್ಲ. ಅವ್ರು ಹೇಳ್ತಾರೆ, ಯಾರು ಧ್ಯಾನದ ಮುಖಾಂತರ ಜ್ಞಾನಿಯು ಬ್ರಹ್ಮವನ್ನು ಆಶ್ರಯಿಸ್ತಾನಲ್ಲ ಅವರೆಲ್ಲರೂ ಕೂಡ ಸಿದ್ಧರು. ಅದರಿಂದ ಅವರು ಬ್ರಹ್ಮನಲ್ಲಿ ಲೀನವಾಗುವ ಧ್ಯಾನದ ಸ್ಥಿತಿಯನ್ನು ಇಲ್ಲಿ ಸಿದ್ಧಾಸನ ಅಂತ ಕರೀತಾರೆ. ಇದೂ ಸಹ ಶರೀರದ ಸ್ಥಿತಿ ಅಲ್ಲ, ಅದು ಕುಳಿತುಕೊಳ್ಳುವ ಭಂಗಿ ಅಲ್ಲ, ಅದು ಲಯವಾದ ಮನಸ್ಸಿನ ಸ್ಥಿತಿ. ಮನಸ್ಸೇ ಇಲ್ಲ, ಆ ಮನಸ್ಸು ಬ್ರಹ್ಮನಲ್ಲಿ ಲಯವಾಗಿ ಹೋಗಿದೆ. ಆ ಸ್ಥಿತಿ, ಮನಸ್ಸೇ ಇಲ್ಲದ ಸ್ಥಿತಿಯನ್ನು ಸಿದ್ಧಾಸನ ಅಂತ ಕರೀತಾರೆ. ಇಲ್ಲಿ ಬ್ರಹ್ಮನಲ್ಲಿ ನೆಲೆಗೊಂಡಂತಹ ಸ್ಥಿತಿ ಅಂತ ಹೇಳ್ತಾರೆ. ಇನ್ನು 8ನೇದಾಗಿ ಹೇಳ್ತಾರೆ ಮೂಲಬಂಧ. ಮೂಲಬಂಧ ಯೋಗಾಸನ ಮಾಡುವ ಎಲ್ಲರಿಗೂ ಗೊತ್ತಿದೆ. ಮೂಲಬಂಧ ಅಂದರೆ ಏನು ಅಂತ, ಮೂಲಬಂಧ ಮಹಾಬಂಧ ಅದರ ಬಗ್ಗೆ ಆಮೇಲೆ ನೋಡೋಣ. ಬ್ರಹ್ಮ ಸಕಲ ಜೀವಿಗಳಿಗೂ ಮೂಲ ಕಾರಣ. ಬ್ರಹ್ಮ ಇಲ್ದಲೇ ಸೃಷ್ಟಿ ಆಗಲಿಲ್ಲ. ಸೃಷ್ಟಿ ಎಲ್ಲಿಂದ ಬಂತು? ಬ್ರಹ್ಮನಿಂದ ಬಂತು. ಅಂದರೆ ಬ್ರಹ್ಮ ಯಾರು? ಮೂಲ ಕಾರಣ. ಇಡೀ ಸೃಷ್ಟಿಗೆ ಮೂಲ ಕಾರಣ ಬ್ರಹ್ಮ. ಅದರಿಂದ ಈ ಎಲ್ಲ ಸಂಸಾರ, ಈ ಎಲ್ಲ ಪ್ರಪಂಚ, ಈ ಎಲ್ಲಕ್ಕೆ ಕಾರಣ ಯಾವುದು? ಅಜ್ಞಾನ. ಅಂದರೆ ನಮಗೆ ಇದೆಲ್ಲ ತೋರ್ತಾ ಇರೋದು ಅಜ್ಞಾನದ ಮುಖಾಂತರ ತೋರ್ತಾ ಇದೆ. ಇಲ್ಲದೆ ಇದರ ಮೂಲ ಕಾರಣ ಬ್ರಹ್ಮವೇ. ಅದರಿಂದ ಬ್ರಹ್ಮವೇ ಮೂಲಬಂಧ. ಅದರಿಂದ ಎಲ್ಲರೂ ಬರೀ ಬ್ರಹ್ಮವನ್ನೇ ಧ್ಯಾನಿಸಬೇಕು ಅಂತ ಆಚಾರ್ಯರು ಹೇಳ್ತಾರೆ. ಅದಕ್ಕೆ ಮೂಲಬಂಧ ಅಂತ ಕರೀತಾರೆ. ಅಂದರೆ ಬ್ರಹ್ಮವು ಎಲ್ಲಕ್ಕೂ ಮೂಲ. ಚಿತ್ತವನ್ನು ಕಟ್ಟಿಹಾಕುವ ಮೂಲ ಇದೆ. ಚಿತ್ತ ಅದರಲ್ಲಿ ಲಯವಾಗಿ ಹೋಗುತ್ತೆ. ಚಿತ್ತ ಕಟ್ಟಿ ಹಾಕಲ್ಪಡುತ್ತದೆ. ಈ ಚಿತ್ತದ ಕೆಲಸ ಏನು? ಮನಸ್ಸಿನ ಕೆಲಸ ಓಡಾಡೋದು, ಅಲ್ಲೋಗು ಇಲ್ಲೋಗು ಇಲ್ಲೋಗು ಅಲ್ಲೋಗು. ಈ ಚಿತ್ತವನ್ನು ಬ್ರಹ್ಮ ಕಟ್ಟಿ ಹಾಕತ್ತೆ. ಅಂದರೆ ಅದು ಎಲ್ಲೂ ಹೋಗ್ದಂಗೆ ಮಾಡುತ್ತೆ, ತನ್ನಲ್ಲೇ ನೆಲೆ ನಿಲ್ಲುವಂತೆ ಮಾಡುತ್ತೆ. ಅದರಿಂದ ಇದಕ್ಕೆ ಬಂಧ ಅಂತ ಕರೀತಾರೆ. ಮನಸ್ಸನ್ನು ಬ್ರಹ್ಮ ತನ್ನ ಬಂಧನದಲ್ಲಿ ಇಟ್ಕೊಳ್ಳುತ್ತೆ, ಮೂಲಬಂಧ. ಅದಕ್ಕಾಗಿ ಜೀವಾತ್ಮನಿಗೆ ಚಿತ್ತವೇ ಅಂದರೆ ಉಪಾಧಿ. ಈಗ ನಮಗೆಲ್ಲ ಮನಸ್ಸೇ ಉಪಾಧಿ ಅಲ್ವಪ್ಪ. ಮನಸ್ಸಿಲ್ದಲೇ ಇಂದ್ರಿಯಗಳು ಏನೇ ಕೆಲಸ ಮಾಡಿದ್ರು ಮನಸ್ಸಿಗೆ ಮುಟ್ಟಿದಾಗ ಮಾತ್ರವೇ ಜೀವಾತ್ಮನಿಗೆ ತಲುಪೋದಲ್ವಾ. ಒಂದು ನೋಟ ಆಗಿರ್ಬೋದು, ಕೇಳುವ ಮಾತಾಗಿರ್ಬೋದು, ಪ್ರತಿಯೊಂದು ಕೂಡ ಇಂದ್ರಿಯಗಳೇ ಕೆಲಸ ಮಾಡಿದ್ರೂ ಅದು ಮನಸ್ಸಿಗೆ ಮುಟ್ಟಿ ಮನಸ್ಸು ಜೀವಾತ್ಮನಿಗೆ ಅನುಭವಗಳನ್ನು ಕೊಡುತ್ತೆ. ಅಂದರೆ ಜೀವಾತ್ಮನಿಗೆ ಯಾರು ಉಪಾಧಿ? ಮನಸ್ಸು ಉಪಾಧಿ. ಮನಸ್ಸಿಗೆ ಇಂದ್ರಿಯಗಳು ಉಪಾಧಿ. ಅದರಿಂದ ಜೀವಾತ್ಮನಿಗೆ ಮನಸ್ಸು ಉಪಾಧಿ. ಈ ಜೀವಾತ್ಮ ಈಶ್ವರನಲ್ಲಿಯೇ ಕಟ್ಟು ಬಿದ್ದಿದ್ದಾನಲ್ವ. ಈಶ್ವರ ಅಂದರೆ ಬ್ರಹ್ಮನಲ್ಲಿ ಕಟ್ಟು ಬಿದ್ದಿದ್ದಾನೆ. ಅದರಿಂದ ಏನಾಗ್ತಾ ಇದೆ ಇಲ್ಲಿ? ಅವನೇ ಮೂಲಬಂಧ, ಬೇರೆ ಯಾವುದು ಮೂಲಬಂಧ ಅಲ್ಲ ಅಂತಾರೆ. ಅಂದರೆ ಉದಾಹರಣೆಗೆ ಒಂದು ಬಿಂಬ ಇರುವಂತೆ ಪ್ರತಿಬಿಂಬ ಇರುತ್ತೆ. ಈಗ ಒಂದು ಕನ್ನಡಿ ಇದೆ ಅಂತ ಇಟ್ಕೊಳ್ಳಿ. ಯಾರು ಹೋಗ್ತಾರೆ ಅವರ ಮುಖನ ಅದು ತೋರಿಸುತ್ತೆ, ಅವರನ್ನು ಅದು ತೋರಿಸುತ್ತೆ. ಅಂದರೆ ಬಿಂಬ ಇದ್ದಂತೆ ಪ್ರತಿಬಿಂಬ ಇರುತ್ತೆ ಹೊರತು ಬಿಂಬ. ಈಗ ನನ್ನ ಫೋಟೋ ತೆಗೆದುಬಿಟ್ಟು ಐಶ್ವರ್ಯ ರೈ ಥರ ನನ್ನ ತೋರಿಸಿ ಅಂತ ಹೇಳಿದ್ರೆ ಆಗತ್ತಾ ತೋರ್ಸೋಕ್ಕೆ? ನಾನು ಹೆಂಗಿದ್ದೀನಿ ಹಂಗೆ ತೋರ್ಸೋಕ್ಕಾಗತ್ತೆ ಅಲ್ವಾ? ಪ್ರತಿಯೊಬ್ಬರಿಗೂ ಅಷ್ಟೇ. ಅದು ಬಿಟ್ಟು ಬೇರೆ ಥರ ತೋರ್ಸೋಕ್ಕಾಗಲ್ಲ. ಅಂದರೆ ಮೂಲ ಏನಿದೆ ಅದೇ ಪ್ರತಿಬಿಂಬಿತ ಆಗತ್ತೆ. ಅಂದರೆ ಮಣ್ಣು ಹೇಗಿದೆಯೋ ಅದೇ ರೀತಿ ಮಡಕೆ ಇರುತ್ತೆ. ಚೆನ್ನಾಗಿರೋ ಒಳ್ಳೆಯ ಮಣ್ಣು, ಜೇಡಿ ಮಣ್ಣು ಇದ್ದರೆ ಮಡಕೆ ಗಟ್ಟಿಯಾಗಿ ಚೆನ್ನಾಗಿರುತ್ತೆ. ಯಾವುದೋ ಮರಳು ಮಿಶ್ರಿತ ಮಣ್ಣು ತಂದು ಮಡಕೆ ಮಾಡ್ತೀನಿ ಅಂತ ಹೋದರೆ ಆಗಲ್ಲ. ಅದು ಏನು ಮೂಲ ಇದೆ, ಮೂಲದಂತೆ ವಸ್ತುಗಳಿರಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಒಂದು ಆನೆಯನ್ನು ಮರಿಯಾಗಿದ್ದಾಗಲೇ ಕಾಲಿಗೆ ದಾರ ಕಟ್ಟಿ ಒಂದು ಗೂಟಕ್ಕೆ ಕಟ್ಟಾಕಿ, ಸಣ್ಣ ದಾರ ಸಾಕು, ಅದು ಒಂದೆರಡು ಸಲ ಎಳೆಯುತ್ತೆ, ಅದಕ್ಕೆ ಬಿಡಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಮನದಟ್ಟಾಗ್ಬಿಡುತ್ತೆ. ಅದಕ್ಕೆ ನನ್ನ ಕಟ್ಟಾಕಿದರೆ ನಾನು ಅಲ್ಲಾಡೋಕ್ಕಾಗಲ್ಲ ಅಂತ ಹೇಳಿ ತಿಳ್ಕೊಂಬಿಡುತ್ತೆ.
ಎಷ್ಟು ದೊಡ್ಡ ಆನೆ ಆದರೂ ಕೂಡ ಆ ಸಣ್ಣ ದಾರ ಕಟ್ಟಾಕಿದ್ರೆ ಅದು ಹೋಗಲ್ಲ, ಎಲ್ಲೂ ಹೋಗಲ್ಲ. ಯಾಕೆ? ಅದು ಗೊತ್ತಾಗಿದೆ. ಆದರೆ ಅಷ್ಟು ದೊಡ್ಡದಾದ್ಮೇಲೆ ಅದನ್ನು ಕಿತ್ಕೊಂಡು ಹೋಗ್ಬೋದು, ಅದು ಮಾಡಲ್ಲ. ಯಾಕೆ ಅಂದರೆ ಅದು ಕಟ್ಟಾಕಿದ್ದಾರೆ ಎನ್ನುವ ಆ ಬಂಧನದಲ್ಲಿಯೇ ಇರ್ತದೆ ಅದು ಆನೆ. ಒಂದು ಸಣ್ಣ ದಾರ ಸಾಕು ಅದನ್ನು ಕಟ್ಟಾಕೋಕ್ಕೆ. ಚಿಕ್ಕದು ಮರಿ ಆನೆಯಿಂದ ನೀವೇನನ್ನು ಕಟ್ತೀರೋ ಅದನ್ನೇ ದೊಡ್ಡದಾದ ಮೇಲೆ ಕಟ್ಟಿದ್ರೂ ಕೂಡ ಅದು ಎಲ್ಲೂ ಹೋಗಲ್ಲ. ಒಂದು ಸಲ ಕಟ್ಟಾಕಿಬಿಟ್ರೆ ನಿನ್ನ ಕಟ್ಟಾಕಿದ್ದೀನಿ ಅದು ಗೊತ್ತಾಗೋಗುತ್ತೆ, ಅದು ಅಲ್ಲೇ ಇರುತ್ತೆ. ಈ ಸ್ಥಿತಿ ಆನೆದು. ಹಾಗೆಯೇ ಪ್ರಾಣಿಗಳು ದಾರಕ್ಕೆ ಕಟ್ಟು ಬಿದ್ದಿದೆ. ಅದೇ ರೀತಿ ಸರ್ವಾತ್ಮಕನಾದ ಬ್ರಹ್ಮಕ್ಕೆ ಜೀವಾತ್ಮ ಕಟ್ಟು ಬಿದ್ದಿದ್ದಾನೆ. ಅವನನ್ನು ಬಿಟ್ಟು, ಬ್ರಹ್ಮವನ್ನು ಬಿಟ್ಟು ಜೀವಾತ್ಮ ಇಲ್ಲ. ಯಾಕೆಂದರೆ ಬ್ರಹ್ಮದಿಂದಲೇ ಸಿಡಿದು ಬಂದಿದ್ದಾನೆ ಅವನು. ಆದರೆ ಆ ತಂತು ಇದ್ದೇ ಇದೆ, ಬೇರೆ ಎಲ್ಲೂ ಇಲ್ಲ. ಅವನಿಗೆ ಕಟ್ಟು ಬಿದ್ದಿದ್ದಾನೆ. ಅವನನ್ನು ಬಿಟ್ಟು ಇವನಿಗೆ ಇರೋಕ್ಕಾಗಲ್ಲ, ಕಟ್ಟು ಬಿದ್ದಿದ್ದಾನೆ ಅವನು. ಅದರಿಂದ ಅವನಿಗೆ ಮನಸ್ಸು ಇಲ್ಲದೇ ಇದ್ದರೆ ಕೆಲಸ ಮಾಡೋಕ್ಕಾಗದೇ ಇರೋದರಿಂದ ಬ್ರಹ್ಮ ಚಿತ್ತಬಂಧ ಅಂತ ಕರೆಸ್ಕೊಳ್ಳುತ್ತೆ. ಅಂದರೆ ಆ ಚಿತ್ತ ಏನಿದೆ, ಜೀವಾತ್ಮನ ಚಿತ್ತ, ಆ ಚಿತ್ತ ಬ್ರಹ್ಮನಿಗೆ ಬಂಧಿತವಾಗಿದೆ. ಜೀವಾತ್ಮನು ಬ್ರಹ್ಮನಿಗೆ ಬಂಧಿತನಾಗಿದ್ದಾನೆ. ಅದಕ್ಕೆ ಚಿತ್ತಬಂಧ ಅಂತ ಕರೀತಾರೆ. ಇದೇ ಮೂಲ, ಬ್ರಹ್ಮವೇ ಮೂಲ ಆಗಿರೋದ್ರಿಂದ ಇದನ್ನು ಮೂಲಬಂಧ ಅಂತ ಹೇಳಿ ಕರೀತಾರೆ ಅಂತ ಹೇಳ್ತಾರೆ. ಇದು ರಾಜಯೋಗಿಗಳಿಗೆ ಈ ಮೂಲಬಂಧ ಜ್ಞಾಪಕದಲ್ಲಿ ಇರಬೇಕು. ಯಾವಾಗಲೂ ನಾವು ಜ್ಞಾಪಿಸ್ಕೊಂಡಿರಬೇಕು, ನನ್ನ ಮನಸ್ಸು ಜೀವಾತ್ಮನಿಗೆ ಉಪಾಧಿ, ಜೀವಾತ್ಮನಿಗೆ ಬ್ರಹ್ಮವೇ ಬಂಧ. ಅಂದರೆ ಅವನೇ ಅವನ ಅವನ ಗುರಿ, ಅವನು ಬಿಟ್ಟರೆ ಬೇರೆ ಏನೂ ಇಲ್ಲ ಜೀವಾತ್ಮನಿಗೆ. ಅದರಿಂದ ನಾನು ಆ ಮೂಲಕ್ಕೆ ಬಂಧಿತ. ಅಂದರೆ ನಾವುಗಳೆಲ್ಲ ಕೂಡ ಆ ಬ್ರಹ್ಮನಿಗೆ ಬಂಧಿತ ಆಗಿರುವಂಥವರು. ಅದೇ ಮೂಲಬಂಧ ಅಂತ ಹೇಳ್ತಾರೆ. ಪ್ರಾಣಾಯಾಮದಲ್ಲಿ ಮೂಲಬಂಧ ಅಂದರೆ ಬೇರೆ ಇದೆ, ಆದರೆ ಅದು ಶರೀರದ ಸ್ಥಿತಿಗೆ ಅನ್ವಯಿಸುತ್ತೆ. ಅಲ್ಲಿ ಜಾಲಂಧರ ಬಂಧ, ಉಡ್ಡಯನ ಬಂಧ, ಮೂಲಬಂಧ ಮೂರನ್ನೂ ಸೇರಿಸಿದಂತಹದ್ದು ಮಹಾಬಂಧ ಅಂತ ಎಲ್ಲ ಹೇಳಿ ಅದನ್ನು ಮಾಡಿಸ್ತಾರೆ. ಆದರೆ ಇದು ಆ ಬಂಧ ಅಲ್ಲ, ಇದು ಈ ರೀತಿಯ ಬಂಧ. ಅಂದರೆ ಬಂಧ ಅಂದರೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನಾವೆಲ್ಲ ಬ್ರಹ್ಮನಿಗೆ ಕಟ್ಟು ಬಿದ್ದವರು. ನಮ್ಮ ಮನಸ್ಸು ಜೀವಾತ್ಮನಿಗೆ ಕಟ್ಟು ಬಿದ್ದಿದೆ, ನಮ್ಮ ಜೀವಾತ್ಮ ಬ್ರಹ್ಮನಿಗೆ ಕಟ್ಟು ಬಿದ್ದಿದ್ದಾನೆ. ಅಂದರೆ ಡೈರೆಕ್ಟಾಗಿ ನಾವು ಬ್ರಹ್ಮನಿಗೆ ಕಟ್ಟು ಬಿದ್ದಿದ್ದೇವೆ. ಇಷ್ಟನ್ನು ತಿಳ್ಕೋಬೇಕು ಅಂತ ಆಚಾರ್ಯರು ಹೇಳ್ತಾರೆ. 9ನೇದು, ಇದನ್ನು ದೇಹ ಸಾಮ್ಯ ಅಂತ ಹೇಳ್ತಾರೆ. ಸಾಮ್ಯ ಅಂದರೆ ಸಮವೆನಿಸುವ ಬ್ರಹ್ಮದಲ್ಲಿ ಮನಸ್ಸನ್ನು ಲಯವಾಗುವಂತೆ ಇರುವುದೇ ದೇಹದ ಸಮತೆ ಅಥವಾ ಸಮತ್ವ. ಕೃಷ್ಣ ಏನನ್ನು ಹೇಳ್ತಾರೆ ಸಮತ್ವದ ಬಗ್ಗೆ? ಎಷ್ಟೊಂದು ಗೀತೆಗಳಲ್ಲಿ ಸುಖ ದುಃಖ ಸಮಯಕೃತ್ವ, ಲಾಭಾಲಾಭವು, ಜಯ ಜಯವು, ಏನೆಲ್ಲ ವಿಷಯಗಳನ್ನು ಕೃಷ್ಣ ಪರಮಾತ್ಮ ಹೇಳ್ತಾರೆ. ಆಚಾರ್ಯರು ಇಲ್ಲಿ ಏನು ಹೇಳ್ತಾರೆ ಅನ್ನೋದು ನಮಗೆ ಮುಖ್ಯ ಆಗುತ್ತೆ ಅಪರೋಕ್ಷ ಅನುಭೂತಿಯಲ್ಲಿ. ಇವರು ಹೇಳ್ತಾರೆ, ಸಮವೆನ್ನಿಸುವ ಬ್ರಹ್ಮದಲ್ಲಿ ಮನಸ್ಸು ಲಯವಾಗುವಂತೆ ಇರುವುದೇ ದೇಹದ ಸಮತ್ವ ಅಂತ ಹೇಳ್ತಾರೆ. ಅಂದರೆ ಬ್ರಹ್ಮ ಎಲ್ಲದರಲ್ಲೂ ಸಮವಾಗಿ ಇರುತ್ತೆ. ಅದು ವ್ಯಕ್ತವಾಗುವುದು ಹೇಗಾದರೂ ಇರಲಿ, ಎಲ್ಲದರಲ್ಲಿಯೂ ಬ್ರಹ್ಮ ಒಂದೇ ಸಮನಾಗಿರುತ್ತೆ. ಅದು ಪ್ರಾಣಿಗಳಲ್ಲೂ ಸಮವಾಗಿದೆ, ಮನುಷ್ಯರಲ್ಲೂ ಸಮವಾಗಿದೆ. ಅಂದರೆ ಇಲ್ಲಿ ವ್ಯಕ್ತತೆ ಜಾಸ್ತಿ, ಯಾಕೆಂದರೆ ನಮಗೆ ಅವಯವಗಳು ಜಾಸ್ತಿ, ಇಂದ್ರಿಯಗಳು ಜಾಸ್ತಿ. ನಮ್ಗೆ ಅದು ತಿಳ್ಕೊಳ್ಳೋ ಇದು ಮನಸ್ಸು ಅದೆಲ್ಲ ಚೆನ್ನಾಗಿ ಬೆಳೆದ್ಬಿಟ್ಟಿರೋದ್ರಿಂದ ನಮಗೆ ಹೀಗಿದೆ. ಆದರೆ ಎಲ್ಲದರಲ್ಲೂ ಬ್ರಹ್ಮ ಸಮವಾಗಿ ಇರುವಂಥದ್ದು. ಅದನ್ನು ಇಲ್ಲಿ ಹೇಳ್ತಾರೆ. ಒಂದು ಒಣಗಿದ ಮರ ನೆಟ್ಟಗೆ ನಿಂತಿರುತ್ತಲ್ಲ, ಆ ಮರವನ್ನು ದೇಹ ಸಾಮ್ಯ ಅಂತ ಯಾರೂ ಹೇಳಲ್ಲ, ನಮಗೆ ಹೇಳೋದು ದೇಹ ಸಾಮ್ಯ ಅಂತ. ಹೇಗೆ ಅಂದರೆ ಯೋಗ ಮಾಡುವಾಗ, ಪ್ರಾಣಾಯಾಮ ಮಾಡುವಾಗ, ಧ್ಯಾನ ಮಾಡುವಾಗ ನೇರವಾಗಿ ಕೂತ್ಕೋತೇವೆ ನಾವು. ಅದನ್ನು ನಾವೆಲ್ಲರೂ ಅಭ್ಯಾಸ ಮಾಡಿದ್ದೇವೆ. ಅದನ್ನು ಸರಿಯಾಗಿ ನೇರವಾಗಿ ನಮ್ಮ ತಲೆ, ಈ ನೆತ್ತಿಯ ಭಾಗ, ಬೆನ್ನು, ಕುತ್ತಿಗೆ ಮತ್ತು ಬೇಸ್ ಇಷ್ಟು ಕೂಡ ಒಂದೇ ಸಮನಾಗಿ, ಬೆನ್ನು ಹುರಿ ಎಲ್ಲವೂ ಕೂಡ ಸರಳ ರೇಖೆಯಲ್ಲಿ ಇರಬೇಕು. ಆಮೇಲೆ ಈಗ ಚಕ್ಕಬಕ್ಲು ಹಾಕೊಂಡು ಕೂತ್ಕೊಂಡಾಗ ಆ ದೇಹ ಟ್ರಯಾಂಗಲ್ ಶೇಪಲ್ಲಿ ತಗೊಳುತ್ತೆ. ಹಾಗೆ ನಾವು ಕುಳಿತಾಗ ಏನಾಗುತ್ತೆ ಅಂದರೆ ನಮ್ಮ ಬ್ರಹ್ಮರಂಧ್ರದ ಮುಖಾಂತರ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗುತ್ತೆ. ಇದು ನಡೆಯುವ ಕ್ರಿಯೆ, ಅದು ಫ್ಲೋ ಆಗ್ತಾ ಇರುತ್ತೆ. ಅದು ನಮ್ಮ ಶರೀರಕ್ಕೆ ಹರಿಯುತ್ತೆ. ಆ ಶಕ್ತಿಯನ್ನು ಸಾಧಕರು ಉಪಯೋಗ ಮಾಡ್ಕೊಳ್ತೇವೆ, ನಾವೆಲ್ಲರೂ ಕೂಡ ಉಪಯೋಗ ಮಾಡ್ಕೊಳ್ತೇವೆ. ಅದಕ್ಕೆ ಕೂತಾಗ ಕೈಯನ್ನು ಮಂಡಿಯಿಂದ ಹೊರಕ್ಕೆ ಚಾಚಬಾರ್ದು. ನಾವು ಯಾವುದೇ ಒಂದು ಮುದ್ರೆಯನ್ನು ಇಟ್ಕೊಳ್ಳಿ, ಖಂಡಿತ ಇಟ್ಕೊಳ್ಳಿ ಮುದ್ರೆಯನ್ನು, ಬೇಡ ಅಂತಲ್ಲ. ಆ ಮುದ್ರೆಯನ್ನು ಮಂಡಿಯಿಂದ ಹೊರಕ್ಕೆ ಚಾಚಬೇಡಿ. ನೆಲ ಅದನ್ನೆಲ್ಲ ಹೀರ್ಕೊಳ್ಳುತ್ತೆ. ಯಾವಾಗಲೂ ನೀವು ಏನೇ ಮುದ್ರೆ ಇಟ್ಕೊಂಡ್ರೂ ಈ ಮಂಡಿಯಿಂದ ಒಳಭಾಗದಲ್ಲಿ ಕೈ ಇರಲಿ, ಕೈ ಮಡಚಿರಲಿ, ಹೀಗೆ ಇಟ್ಕೊಳ್ಳಿ. ಯಾವುದೇ ಮುದ್ರೆ ಇಟ್ಕೊಳ್ಳಿ. ನಿಮಗೂ ಫುಲ್ ಉಪಯೋಗ ಆಗಬೇಕು ಅಂದರೆ
ನೀವು ಅದೇ ರೀತಿ ಕೂತ್ಕೋಬೇಕು. ನೀವು ಕೈ ಚಾಚಿ ಪಿಕ್ಚರ್ನಲ್ಲಿ ತೋರಿಸ್ತಾರಲ್ಲ, ಕಮಂಡ್ಲು ಒಂದು ಕೈಲಿ ಹಿಂಗೆ ಕೈ ಹಿಂಗಲ್ಲ ಇಟ್ಕೊಳ್ಳೋದು, ಅದು ತಪ್ಪು. ಹೀಗೆ ಒಳಗಡೆ, ಯಾಕೆಂದರೆ ಇಲ್ಲಿ ಗುಪ್ತನಾಡಿಗಳಿದೆ, ತೊಡೆಯ ಭಾಗದಲ್ಲಿ ಗುಪ್ತನಾಡಿಗಳಿದೆ. ಆ ಗುಪ್ತನಾಡಿಗಳೇನು ಮಾಡುತ್ತೆ ಅಂದರೆ ಈ ಬಂದಂತಹ ಎಲ್ಲ ಕಾಸ್ಮಿಕ್ ಎನರ್ಜಿಯನ್ನು ಶರೀರಕ್ಕೆ ಒದಗಿಸಿಕೊಡುತ್ತೆ. ಅದಕ್ಕಾಗಿ ನಾವು ಆ ರೀತಿಯಾಗಿ ಕೂತ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಅದರ ಉಪಯೋಗ ನಾವು ಪಡ್ಕೊಳ್ತೇವೆ. ಇದು ನಮಗೆ ಗೊತ್ತಿರೋ ಅಂಥ ವಿಷಯ. ಆದರೆ ಶಂಕರಾಚಾರ್ಯರು ಇದನ್ನು ಹೇಳ್ತಾ ಇಲ್ಲ. ಅವ್ರು ಹೇಳ್ತಾರೆ ಎಲ್ಲ ಜೀವಿಗಳಲ್ಲಿಯೂ ಕೂಡ ಬ್ರಹ್ಮವೇ ಹೆಚ್ಚು ಕಡಿಮೆ ಇಲ್ಲದಂತೆ ಸಮವಾಗಿದೆ. ಯಾವ ಭೇದ ಭಾವವೂ ಬ್ರಹ್ಮಕ್ಕೆ ಇಲ್ಲ. ಪ್ರಪಂಚದ ಎಲ್ಲ ವಸ್ತು, ಎಲ್ಲ ಜನ, ಎಲ್ಲ ಏನೇನಿದೆ ಎಲ್ಲದರಲ್ಲಿಯೂ ಕೂಡ ಅದು ಸಮಭಾವದಲ್ಲಿದೆ. ಮನಸ್ಸು ಕೂಡ ಬ್ರಹ್ಮನಲ್ಲಿಯೇ ಸೇರಿ ಹೋಗಬೇಕು. ಅದೇ ದೇಹ ಸಾಮ್ಯ ಅಂತ ಹೇಳ್ತಾರೆ. ಮನಸ್ಸು ಬ್ರಹ್ಮನಲ್ಲಿ ಸೇರಿ ಹೋದಾಗ ದೇಹ ಸಾಮ್ಯ ಅಂತ ಹೇಳ್ತಾರೆ. ಅಂದರೆ ಸಮವಾಗಿ ಬ್ರಹ್ಮನಲ್ಲಿ ಸೇರಿ ಹೋಗ್ಬಿಡುತ್ತೆ ಎಲ್ಲವೂ ಅಂತ. ಮನಸ್ಸು ಪೂರ್ತಿಯಾಗಿ ಬ್ರಹ್ಮನಲ್ಲಿ ಲೀನವಾದ ಸ್ಥಿತಿಯನ್ನು ದೇಹ ಸಾಮ್ಯ ಅಂತ ಹೇಳಿ ಕರೀತಾರೆ. ನಾವು ದೇಹ ಸಾಮ್ಯ ಅಂದರೆ ಹೀಗೆ ಕೂತ್ಕೋಬೇಕು, ಆ ಕೂತ್ಕೋಬೇಕು, ಎಲ್ಲ ಪುರಾಣ ಹೇಳ್ತೀವಿ ನಾವು. ಆಚಾರ್ಯರು ಇದನ್ನು ಹೇಳ್ತಾರೆ. ಇನ್ನು 10ನೇದು, ಇದನ್ನು ದೃಕ್ ಸ್ಥಿತಿ ಅಂತ ಹೇಳಿ ಕರೀತಾರೆ. ದೃಕ್ ಸ್ಥಿತಿ ಅಂದರೆ ನಮ್ಮ ದೃಷ್ಟಿಯ ಸ್ಥಿತಿ ಹೇಗಿರಬೇಕು ಅಂತ ಹೇಳಿ ಆಚಾರ್ಯರು ಹೇಳ್ತಾರೆ. ಶಂಕರಾಚಾರ್ಯರು ಬ್ರಹ್ಮಜ್ಞಾನವನ್ನು ಪಡೆದು ಈ ಪ್ರಪಂಚವನ್ನೆಲ್ಲವನ್ನೂ ಬ್ರಹ್ಮವೇ ಅಂತ ನೋಡಬೇಕು. ಇದನ್ನು ದೃಕ್ ಸ್ಥಿತಿ ಅಂತ ಕರೆಯೋದು. ಅಂದರೆ ಇಡೀ ಎಲ್ಲವೂ ಬ್ರಹ್ಮವೇ ಆಗಿರೋದರಿಂದ ಇಡೀ ಪ್ರಪಂಚವನ್ನು ಬ್ರಹ್ಮಮಯವಾಗಿಯೇ ನೋಡಿ ಅದನ್ನು ದೃಕ್ ಸ್ಥಿತಿ ಅಂದರೆ ನೀವು ನೋಡುವ ನೋಟವೂ ಬ್ರಹ್ಮವೇ ಅಂತ ಹೇಳ್ತಾರೆ. ನಾವೇನು ಮಾಡ್ತೀವಿ, ಏಕಾಗ್ರತೆ ಬರೋದಕ್ಕೋಸ್ಕರ ಏನು ಮಾಡ್ತೀವಿ, ಧ್ಯಾನ ಮಾಡಬೇಕು ಅಂತ ಹೇಳಿ ಒಂದು ಉರಿಯೋ ದೀಪ ಇಟ್ಕೊಳ್ತೇವೆ, ಬುದ್ಧನ ಫೋಟೋ ಇಟ್ಕೊಳ್ತೇವೆ, ಕೃಷ್ಣನ ಫೋಟೋ ಇಟ್ಕೊಳ್ತೇವೆ, ಇಲ್ಲಾಂದರೆ ಓಂಕಾರ ಬರೆದ್ಬಿಟ್ಟು ಅದನ್ನು ಇಟ್ಕೊಳ್ತೇವೆ, ಏನಾದರೂ ಒಂದು ಇಟ್ಕೊಂಡು ಮಾಡೋದಕ್ಕೆ ಶುರು ಮಾಡ್ತೇವೆ. ಆವಾಗೇನಾಗುತ್ತೆ, ಭ್ರೂಮಧ್ಯದಲ್ಲಿ ನಮ್ಮ ದೃಷ್ಟಿಯನ್ನು, ನಮ್ಮ ಗಮನವನ್ನು ನಿಲ್ಲಿಸಿ ಆ ರೀತಿಯಾಗಿ ನಾವು ಧ್ಯಾನದಲ್ಲಿ ಮುಂದುವರಿಯುವಂತಹ ಪದ್ಧತಿಗಳಿದೆ. ಅದು ಪ್ರಾರಂಭದಲ್ಲಿ ಅದಾಗತ್ತೆ. ಆಮೇಲೆ ಎಲ್ಲಿ ಕೂತರೂ ಕೂಡ ಹಾಗೆಯೇ ನಾವು ಧ್ಯಾನಾಸಕ್ತರಾಗೋದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಏಕಾಗ್ರತೆ ಹೆಚ್ಚುತ್ತೆ. ನಂತರ ಧ್ಯಾನಾಸಕ್ತರಾಗ್ಬಿಡ್ತೀವಿ ನಾವು. ಈ ಸ್ಥೂಲವಾದ ಕಣ್ಣಿನ ನೋಟಕ್ಕಿಂತ ಜ್ಞಾನ ತುಂಬಿದ ಮನಸ್ಸಿನ ನೋಟ ಬಹಳ ದೊಡ್ಡದು ಆಚಾರ್ಯರು ಹೇಳೋದು. ನೀವೀಗ ಏನು ಮಾಡ್ತೀರಾ, ಆ ದೃಷ್ಟಿಯನ್ನು ಇಲ್ಲಿ ನೆಡ್ತೀರಾ ಅಂದರೆ ಸ್ಥೂಲ ದೃಷ್ಟಿನೇ ಅದು. ಈ ಭ್ರೂಮಧ್ಯಕ್ಕೆ ನಿಮ್ಮ ದೃಷ್ಟಿಯನ್ನು ತಗೊಂಡೋದಾಗ 2 ಕಣ್ಣುಗಳನ್ನು ಹಿಂಗೆ ಮಾಡಿ ಇಲ್ಲಿ ಇಟ್ಕೊಳ್ತೀರಾ ಅಂದರೆ ನಿಮ್ಮ ನೋಟಕ್ಕೆ ಸಂಬಂಧಿಸಿದೆ. ಅದೆಲ್ಲ ನಿಮ್ಮ ಸ್ಥೂಲ ಕಣ್ಣುಗಳಿಗೆ ಸಂಬಂಧಿಸಿದೆ. ಆಚಾರ್ಯರು ಹೇಳ್ತಿರೋ ದೃಷ್ಟಿ ಅದಲ್ಲ. ಆಚಾರ್ಯರು ಹೇಳ್ತಿರೋದು ನಿಮ್ಮ ಕಣ್ಣಿನ ನೋಟಕ್ಕಿಂತ ಜ್ಞಾನ ತುಂಬಿದ ಮನಸ್ಸಿನ ನೋಟ ಬಹಳ ದೊಡ್ಡದು. ಜ್ಞಾನ ತುಂಬಿದ ಮನಸ್ಸು ಬರೀ ಮನಸ್ಸಲ್ಲ, ಜ್ಞಾನ ತುಂಬಿದ ಮನಸ್ಸಿನ ನೋಟ ದೊಡ್ಡದು. ಇಡೀ ಜಗತ್ತೇ ತಾನಾಗಿರುವ ಸೂಕ್ಷ್ಮ ವಸ್ತುವಿನ ಮೇಲಿನ ಗಮನವೇ ಒಳ್ಳೆಯದು. ಅಂದರೆ ಎಲ್ಲ ಕಡೆ ನೀವೇನನ್ನು ನೋಡಿದ್ರೂ ಬ್ರಹ್ಮವನ್ನೇ ನೋಡಬೇಕು ಅಂತ ಹೇಳ್ತಾರೆ. ಅದು ಬಿಟ್ಟು ಬೇರೆ ಏನೂ ಇಲ್ಲ ಪ್ರಪಂಚದಲ್ಲಿ, ಅದನ್ನೇ ನೋಡಬೇಕು. ಬ್ರಹ್ಮ ಭಾವದಲ್ಲಿ ನೆಲೆ ನಿಲ್ಲೋದಕ್ಕೆ ಇದು ಸಹಕಾರಿಯಾಗುತ್ತೆ. ಅಂದರೆ ನೋಡಿದ ನೋಟವೆಲ್ಲವೂ ಬ್ರಹ್ಮವೇ, ಆದರೆ ನೀವು ಯಾವಾಗಲೂ ಬ್ರಹ್ಮನಲ್ಲಿ ತಾನೇ ಇರ್ತೀರ, ಇನ್ನೆಲ್ಲಿರೋಕ್ಕೆ ಸಾಧ್ಯ? ಇದನ್ನು ಅವರು ಹೇಳ್ತಾರೆ ಇಲ್ಲಿ ಆಚಾರ್ಯರು. ಇಲ್ಲಿ ಆಚಾರ್ಯರು ಇನ್ನೂ ಒಂದು ವಿಷಯ ಹೇಳ್ತಾರೆ. ಅದೇನು ಅಂದರೆ, ಸ್ಥೂಲವಾದ ಕಣ್ಣಿನಿಂದ ವಸ್ತುಗಳನ್ನು ನೋಡುವಾಗ ನೋಡುವವ ಒಬ್ಬ, ನೋಡುವಂತಹ ವಸ್ತು, ಆಮೇಲೆ ನೋಟ, ಅದಕ್ಕೆರಡಕ್ಕೂ ಇರುವಂತಹ ಒಂದು ಸಂಬಂಧ ತ್ರಿಪುಟಿ ಅಲ್ವಾ? ನಾವೇನನ್ನು ನೋಡಿದ್ರೂ ಕೂಡ ನಮಗೆ 3 ವಿಷಯ ಬರುತ್ತೆ. ಒಂದು, ನಾನು ನೋಡ್ತಾ ಇದ್ದೀನಿ. ಇನ್ನೊಂದು, ನೋಡಲ್ಪಡುವಂತಹ ಒಂದು ವಸ್ತು. ಆಮೇಲೆ ಅದಕ್ಕೂ ಇರುವಂತಹ ಒಂದು ಸಂಬಂಧ, ತ್ರಿಪುಟಿ ಆಗತ್ತೆ ಅಲ್ವಾ? 3 ವಿಷಯ ಬರುತ್ತೆ. ಆದರೆ ಇಲ್ಲಿ ಈ ತ್ರಿಪುಟಿ ಲೀನವಾಗಬೇಕು ಅಂತಾರೆ. ನೋಡುವವನೂ ಇಲ್ಲ, ನೋಡಿಸಿಕೊಳ್ಳುವ ವಸ್ತುವೂ ಇಲ್ಲ, ಆ ನೋಟ ಇದೆಯಲ್ಲ ಸಂಬಂಧ ಅದೂ ಇಲ್ಲ, ಎಲ್ಲವೂ ಒಂದೇ. ಯಾಕೆ? ಬ್ರಹ್ಮವೇ ಎಲ್ಲ. ಅದನ್ನು ನೋಡೋದು ಯಾವುದು? ಬ್ರಹ್ಮ. ನೋಡೋ ನೋಟ ಯಾವುದು? ಅದು ಬ್ರಹ್ಮ. ಅದರ 3 ಎಲ್ಲಿಂದ ಬಂತು? ಇರೋದೆಲ್ಲ ಒಂದೇ, ಬ್ರಹ್ಮವೇ ಅಂತ ಹೇಳ್ತಾರೆ ಆಚಾರ್ಯರು. ಎಷ್ಟು ವ್ಯತ್ಯಾಸ! ಯಾವಾಗ ಈ ಬೋಧ ಇಲ್ಲವಾಗುತ್ತೋ, ಅಂದರೆ ನಾನು ನೋಡ್ತಿದ್ದೀನಿ, ನೋಡಿಸ್ಕೊಳ್ಳೋ ವಸ್ತು ಒಂದಿದೆ, ಈ ನೋಟ ಒಂದಿದೆ ಅಂತ ಯಾವಾಗ ಈ ಬೋಧ ಅಂದರೆ ನನಗೆ ತಿಳುವಳಿಕೆ ಇದೆಯಲ್ಲ, ಆ ತಿಳುವಳಿಕೆ ನಾಶವಾಗುತ್ತೋ, ಆ ಬೋಧ ಇಲ್ಲವಾಗುತ್ತೋ, ಅಂದರೆ ನೋಡುವವ ನೋಡಿಸ್ಕೊಳ್ಳೋದು ಹೋಗುತ್ತೋ,
ಎಲ್ಲವೂ ಬ್ರಹ್ಮವೇ ಅಂತ ತಿಳಿತೀವೋ ಆಗ ಏನಾಗುತ್ತೆ ಅಂದರೆ ಈ ಸ್ಥಿತಿ ಬರುತ್ತೆ. ಒಂದೇ ಸ್ಥಿತಿ, ಏನೂ ಇಲ್ಲ, ಎಲ್ಲ ಬ್ರಹ್ಮವೇ. ನೋಡುವವನೂ ಬ್ರಹ್ಮವೇ, ನೋಡಿಸಿಕೊಳ್ಳುವುದು ಬ್ರಹ್ಮವೇ. ಅಲ್ಲಿ ಬೇರೆ ಎರಡಿಲ್ಲವಲ್ಲ, ಎರಡೇ ಇಲ್ಲ ಅಂದಾಗ ಮೂರನೇದೆಲ್ಲಿಂದ ಬರುತ್ತೆ? ಮೂರನೇದು ಬರೋದೇ ಇಲ್ಲ. ಅಂದರೆ ಎಲ್ಲ ನೋಡುವ ನೋಟವೂ ಬ್ರಹ್ಮವೇ, ನೋಡುವವನೂ ಬ್ರಹ್ಮವೇ, ಎಲ್ಲವೂ ಬ್ರಹ್ಮವೇ ಆಗುತ್ತೆ. ಅದನ್ನು ದೃಕ್ ಸ್ಥಿತಿ ಅಂತ ಕರೀತಾರೆ. ಇದು ದೃಕ್ ಸ್ಥಿತಿ. ಇದು 10ನೇದು. 11ನೇದಕ್ಕೆ ಹೋಗೋಣ. 11ನೇದೇನು? ಪ್ರಾಣಾಯಾಮ. ಎಲ್ರಿಗೂ ಗೊತ್ತಿರೋ ವಿಷಯ. ಪ್ರಾಣಾಯಾಮ ಅಂದ್ರೇನು? ಎಲ್ಲ ನಾವು ಮಾಡ್ತೀವಿ, ಎಲ್ಲರೂ ಮಾಡ್ತೀವಿ. ಪ್ರಾಣಾಯಾಮ ಅಂದ್ರೇನು ಅಂದರೆ ಚಿತ್ತ, ಮನಸ್ಸು, ಬುದ್ಧಿ, ಅಂತಃಕರಣಗಳೆಲ್ಲವೂ ಕೂಡ, ಅವುಗಳಲ್ಲೆಲ್ಲವೂ ಕೂಡ ಬ್ರಹ್ಮ ಭಾವನೆಯೇ ತುಂಬಿಕೊಂಡಾಗ ನಮ್ಮ ಎಲ್ಲ ಮನೋವೃತ್ತಿಗಳು ಹೊರಟು ಹೋಗುತ್ತವೆ. ಈಗ ಚಿತ್ತದಲ್ಲೂ ಬ್ರಹ್ಮ, ಮನಸ್ಸಿನಲ್ಲೂ ಬ್ರಹ್ಮ, ಆಮೇಲೆ ಅಂತಃಕರಣದಲ್ಲೂ ಬ್ರಹ್ಮ. ಅಂದರೆ ಈ ಮನಸ್ಸನ್ನು 4 ವಿಭಾಗ ಮಾಡ್ತಾರಲ್ಲ, ಬುದ್ಧಿ, ಚಿತ್ತ, ಅಹಂಕಾರ, ಮನಸ್ಸು ಅಂತ. ಆ 4ರಲ್ಲೂ ಬ್ರಹ್ಮ ಅಂದರೆ ಇಡೀ ಮನಸ್ಸಿನಲ್ಲಿ ಬ್ರಹ್ಮ ಸೇರಿ ಹೋದಾಗ ನಿಮಗೆ ಮನೋವೃತ್ತಿ ಎಲ್ಲಿರುತ್ತೆ? ರಾಗ, ಭಾವ, ದ್ವೇಷ, ಅದು ಇದು ಎಲ್ಲಿದೆ? ಎಲ್ಲವೂ ಬ್ರಹ್ಮವೇ ಆಗೋಗ್ಬಿಟ್ಟಿದೆಯಲ್ಲ, ಬೇರೆ ಏನೂ ಇಲ್ಲವೇ ಇಲ್ಲ. ಚಿತ್ತವೃತ್ತಿ ಎಲ್ಲಿದೆ? ಚಿತ್ತವೃತ್ತಿಯೇ ಇಲ್ಲ ಅಂಥ ಸ್ಥಿತಿ ಬರುತ್ತೆ. ಆ ಚಿತ್ತವೃತ್ತಿ ಹೊರಟು ಹೋದಾಗ ಅದನ್ನು ಪ್ರಾಣಾಯಾಮ ಅಂತಾರೆ. ಯಾಕೆ ಪ್ರಾಣಾಯಾಮ ಅಂತಾರೆ ಅಂತ ನೋಡೋಕ್ಕೋದ್ರೆ, ಯೋಗದಲ್ಲಿ ಏನು ಹೇಳ್ತಾರೆ? ಪ್ರಾಣಾಯಾಮ ಅಂದರೆ ಪ್ರಾಣ ಆಯಾಮ. ಪ್ರಾಣ ಅಂದರೆ ವೈಟಲ್ ಎನರ್ಜಿ, ಆಯಾಮ ಅಂದರೆ ಎಕ್ಸ್ಪ್ಯಾನ್ಷನ್. ನಾವು ಹೇಗೆ ಉಸಿರಾಡಬೇಕು ಅನ್ನೋದು ಕಲಿಸ್ತಾರೆ ಯೋಗದಲ್ಲಿ. ಮೊದಲು ಉಸಿರನ್ನು ಬಿಡಿ, ಅಂದರೆ ಲಂಗ್ಸನ್ನು ಖಾಲಿ ಮಾಡ್ಕೊಳ್ಳಿ. ಆಮೇಲೆ ಉಸಿರನ್ನು ಒಳಕ್ಕೆ ತಗೊಳ್ಳಿ, ಅದನ್ನು ಸ್ವಲ್ಪ ಹೊತ್ತು ಹಿಡಿದಿಡಿ, ಆಮೇಲೆ ಅದನ್ನು ಈಚೆ ಕಡೆ ಬಿಡಿ. ಇದು ತಾನೇ ಹೇಳ್ಕೊಡುವಂತಹದ್ದು. ಅಂದರೆ ಅದರಲ್ಲಿ ಏನಿರುತ್ತೆ? ನಮಗೆ ತಿಳಿದು ಉಸಿರನ್ನು ಒಳಕ್ಕೆ ತಗೊಳ್ಳುವುದು, ಅದು ಒಳಗೆ ಹಿಡಿದಿಡೋದು, ಹೊರಗೆ ಹೋಗೋದು, ಇಷ್ಟನ್ನು. ಅದಕ್ಕೇನು ಹೇಳ್ತಾರೆ? ರೇಚಕ, ಕುಂಭಕ, ಪೂರಕ. ಮೊದಲೇದು ಪೂರಕ, ಒಳಗಡೆ ತಗೊಳ್ಳೋದು. ಒಳಗಡೆ ಹಿಡಿದಿಡೋ ಅಂಥದ್ದು ಕುಂಭಕ, ಹೊರಗಡೆ ಬಿಡೋದು ರೇಚಕ. ಈ 3ನ್ನು ಹೇಳ್ತೀವಿ ನಾವು. ಇದು ಯೋಗಶಾಸ್ತ್ರದಲ್ಲಿ ಪತಂಜಲ ಮಹರ್ಷಿಗಳು ಹೇಳಿರೋ ಅಂಥದ್ದು. ನಾವೆಲ್ಲರೂ ಕೂಡ ನಮ್ಮ ಮನಸ್ಸನ್ನು ಒಂದು ತಹಬಂದಿಗೆ ತರಲಿಕ್ಕೆ, ಪ್ರಾಪಂಚಿಕ ವಿಷಯಗಳಿಂದ ಒಳಗಡೆ ಬಂದು ಯೋಗ ಅಥವಾ ಧ್ಯಾನ ಮಾಡಲಿಕ್ಕೆ ಉಪಯೋಗವಾಗುವಂತೆ ನಾವು ಧ್ಯಾನ ಮಾಡಲಿಕ್ಕೆ ನಾವು ಈ ಪ್ರಾಣಾಯಾಮವನ್ನು ಮೊದಲು ಉಪಯೋಗಿಸ್ತೇವೆ. ಮಾಡಿದ ಮೇಲೇ ನಾವು ಧ್ಯಾನ ಮಾಡುವಂತಹದ್ದು. ಈ ಪ್ರಾಣಾಯಾಮ ಮಾಡೋದರಿಂದ ಚಿತ್ತವೃತ್ತಿಗಳು ತಡೆ ಹಿಡಿಯಲ್ಪಡುತ್ತದೆ. ಮುಂದೆ ಧಾರಣ, ಧ್ಯಾನ, ಸಮಾಧಿಗೆ ನಾವು ಹೋಗ್ತೀವಿ. ಇದು ಪತಂಜಲ ಸೂತ್ರದಲ್ಲಿ ಹೇಳಿರುವಂತಹ ಪ್ರಾಣಾಯಾಮ. ಆದರೆ ಶಂಕರಾಚಾರ್ಯರು ಹೇಳೋ ಪ್ರಾಣಾಯಾಮ ಅದಲ್ಲ. ಅವ್ರು ಹೇಳ್ತಾರೆ, ಒಳಗಿನ ಚಿತ್ತವನ್ನು, ಈ ಚಿತ್ತವನ್ನು, ಹೊರಗೆ ತೋರುತ್ತಿರುವ ಪ್ರಪಂಚವನ್ನು ಲಯ ಮಾಡುವುದು ರೇಚಕ. ಅಂದರೆ ಒಳಗಿರುವ ಚಿತ್ತ, ನಮ್ಮ ಮನಸ್ಸು, ಹೊರಗೆ ತೋರ್ತಾ ಇರುವಂತಹ ಈ ಏನು ಪ್ರಪಂಚ ಇದೆ ಅದು ಎರಡು ಇಲ್ಲ ಅಂತ ಲಯ ಮಾಡುವುದನ್ನು ರೇಚಕ. ಅಂದರೆ ರೇಚಕ ಅಂದ್ರೇನು? ಹೊರಗಡೆ ಬಿಡೋ ಅಂಥದ್ದು, ಉಸಿರು ಬಿಡೋದು. ಹೊರಗೆ ಹಾಕ್ಬಿಡಿ ಅದನ್ನು. ಮನಸ್ಸಿದೆ, ಅದು ಲಯ, ಏನು ಇಲ್ಲ, ಮನಸ್ಸು ಕೆಲಸ ಮಾಡ್ತಿಲ್ಲ. ಹೊರಗಡೆ ಪ್ರಪಂಚ ಇದೆ, ಅದು ಇಲ್ಲ, ಲಯ ಆಗೋಯ್ತು ಈಗ. ಅಂದರೆ ಏನರ್ಥ? ಉಸಿರೇ ಇಲ್ಲ ಅಂದರೆ ರೇಚಕ. ರೇಚಕ ಅಂದರೆ ನಿಮ್ಮ ಮನಸ್ಸನ್ನು ಲಯ ಮಾಡಿ ಹೊರಗಿನ ಪ್ರಪಂಚವನ್ನು ಲಯ ಮಾಡಿಬಿಡಿ ಅಂತ ಹೇಳಿ, ಅದರಿಂದ ಮನಸ್ಸಿನಿಂದ ಪ್ರಪಂಚವನ್ನು ಹೊರಹಾಕುವುದು ಅಂತ ಅರ್ಥ. ಇನ್ನು ಬ್ರಹ್ಮವನ್ನು ನಮ್ಮ ಒಳಗೆ ತುಂಬಿಸಿಕೊಳ್ಳುವುದು. ಇರೋದು ಖಾಲಿ ಆದಮೇಲೆ ಖಾಲಿ ಜಾಗನ ತುಂಬಬೇಕಲ್ವ? ಯಾವುದು ತುಂಬತ್ತೆ? ಉಸಿರಲ್ಲ, ಬ್ರಹ್ಮವನ್ನೇ ತುಂಬಿಕೊಳ್ಳಿ ಅಂತಾರೆ. ಎಲ್ಲವೂ ಬ್ರಹ್ಮವೇ ಅಂತ ಹೇಳಿ ತಿಳಿದುಕೊಂಡಾಗ ಬ್ರಹ್ಮ ನಮ್ಮ ಒಳಗೆ ಎಂಟ್ರಾಗತ್ತಂತೆ. ಅಂದರೆ ಅದು ಅಲ್ಲಿ ಸ್ಥಿತಗೊಳ್ಳುತ್ತೆ, ನೆಲೆಗೊಳ್ಳುತ್ತೆ ಅಂತ. ಅಂದರೆ ಬ್ರಹ್ಮ ಭಾವವನ್ನೇ ಇಲ್ಲಿ ಪೂರಕ ಅಂತ ಹೇಳ್ತಾರೆ. ಪೂರಕ ಏನನ್ನು ತುಂಬಿಕೊಳ್ಳೋದು? ಗಾಳಿನಲ್ಲ, ಬ್ರಹ್ಮವೇ ಆ ಭಾವದಲ್ಲಿ ನೆಲೆ ನಿಲ್ಲುವುದು ಪೂರಕ ಅಂತ ಹೇಳ್ತಾರೆ. ಇನ್ನು ಕುಂಭಕ, ಅದಕ್ಕೆ ಇಲ್ಲಿ ಪೂರಕಕ್ಕೆ ಹೇಳ್ತಾರೆ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಪೂರಕ ಅಂತೆ. ನಾನೇ ಬ್ರಹ್ಮ ಅಂತ ನಾವೇನು ತಿಳ್ಕೊತೀವಿ, ಅದು ಅರಿವು ಮಾಡ್ಕೊಳ್ತೀವಿ, ಅದು ಪೂರಕ ಅಂತ ಹೇಳಿ ಆಚಾರ್ಯರು ಕರೀತಾರೆ. ಇನ್ನು ಅದನ್ನು, ಆ ಭಾವನೆಯನ್ನು ದೃಢ ಮಾಡ್ಕೊಳ್ಳೋದು. ಹೌದು, ಅಹಂ ಬ್ರಹ್ಮಾಸ್ಮಿನೇ, ಅದು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ದೃಢ ಮಾಡ್ಕೊಳ್ಳೋದಾದ್ರೆ ಅದನ್ನು ಒಳಗೆ ಹಿಡಿದು ನಿಲ್ಲಿಸುವುದು ಕುಂಭಕ. ಇದು ಪ್ರಾಣಾಯಾಮ ಅಂತ ಹೇಳ್ತಾರೆ.
ಇದು ಶಂಕರಾಚಾರ್ಯರು ಹೇಳುವಂತಹ ಒಂದು ಪ್ರಾಣಾಯಾಮ. 12ನೆಯದು ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದರೆ ಶಬ್ದ ಸ್ಪರ್ಶ ರೂಪ ರಸಗಂಧ ಇತ್ಯಾದಿಗಳೆಲ್ಲವೂ ಕೂಡ ಆತ್ಮವೇ ಅಂತ ಭಾವಿಸಿ ಮನಸ್ಸನ್ನು ಆತ್ಮದಲ್ಲಿಯೇ ಮುಳುಗಿಸಿಟ್ಬಿಡೋದು. ಬೇರೆ ಎಲ್ಲೂ ಯಾವುದು ಏನು ಹೋಗಬಾರ್ದು ಹಂಗೆ. ಅದಕ್ಕೆ ಪ್ರತ್ಯಾಹಾರ ಅಂತ. ನಾವೇನು ಮಾಡ್ತೀವಿ, ಪತಂಜಲ ಯೋಗ ಸೂತ್ರದ ಪ್ರಕಾರ ಇಂದ್ರಿಯಗಳಿಂದ ಮನಸ್ಸನ್ನು ಹಿಂದಕ್ಕೆ ಎಳ್ಕೊಂಡು ನಮ್ಮ ಒಳಗಡೆ ಹಿಡಿದಿಡ್ತೀವಿ ಅಂತರಂಗದಲ್ಲಿ. ಇವ್ರು ಹೇಳ್ತಾರೆ ಎಲ್ಲವೂ ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿಗಳೆಲ್ಲವೂ ಕೂಡ ಆತ್ಮವೇ, ಆತ್ಮನಿಂದ ಹೊರ ಬಂದದ್ದೆಲ್ಲ, ಅದರಿಂದ ಅದು ಆತ್ಮವೇ, ಅದು ಬ್ರಹ್ಮವೇ. ಹಾಗಾಗಿ ಅದನ್ನು, ಆ ಮನಸ್ಸನ್ನು, ಚಿತ್ತವನ್ನು ಮನಸ್ಸಿನ ಒಳಗೆ ಮುಳುಗಿಸಿಟ್ಬಿಡಿ, ಆತ್ಮದಲ್ಲಿ ಮುಳುಗಿಸಿಟ್ಬಿಡಿ. ಆ ಚಿತ್ತವನ್ನು, ಅದರ ಮನಸ್ಸನ್ನು ಆತ್ಮದಲ್ಲಿ ಮುಳುಗಿಸಿಡಬೇಕು. ಅವಾಗೇನಾಗತ್ತೆ, ಪ್ರತ್ಯಾಹಾರ ಆಗತ್ತೆ. ಇದನ್ನು ಸಾಧಕರು ಮಾಡಲೇಬೇಕು ಅಂತ ಎಚ್ಚರಿಕೆ ಕೊಡ್ತಾರೆ ಶಂಕರಾಚಾರ್ಯರು. ಪ್ರತ್ಯಾಹಾರ ಪ್ರತಿಯೊಬ್ಬನಿಗೂ ಬೇಕೇ ಬೇಕು. ಅಂದರೆ ನಿನ್ನ ಮನಸ್ಸನ್ನು ಆತ್ಮದ ಒಳಗಡೆ ಇಟ್ಟುಬಿಡು, ಅದು ಕೆಲಸ ಮಾಡೋಕ್ಕೆ ಅವಕಾಶನೇ ಕೊಡಬೇಡ ನೀನು. ಇದನ್ನು ಪ್ರತ್ಯಾಹಾರ ಅಂತ ಕರೀತಾರೆ. 13ನೆಯದು ಧಾರಣ. ಧಾರಣ ಅಂದರೆ ನಮ್ಮ ಮನಸ್ಸು ಯಾವುದೇ ವಸ್ತುವಿನ ಕಡೆಗೆ ಹರಿದರೂ ಕೂಡ ಆ ವಸ್ತುಗಳಲ್ಲೆಲ್ಲ ಬ್ರಹ್ಮನನ್ನು ಕಾಣುವುದೇ ಧಾರಣ ಅನಿಸುತ್ತೆ. ಬ್ರಹ್ಮದಲ್ಲಿಯೇ ಮನಸ್ಸು ಸ್ಥಿರಗೊಳ್ಳಬೇಕು. ಇದನ್ನು ಧಾರಣ ಅಂತ ಹೇಳಿ ಕರೀತಾರೆ. ಧಾರಣ ಅಂದರೆ ಅಲ್ಲೂ ಹೇಳುವುದು ಅದನ್ನೇ. ಅಂದರೆ ಯಾವುದಾದ್ರೂ ಒಂದು ವಿಷಯವನ್ನು ತಗೊಂಡು ಅದರಲ್ಲಿಯೇ ಮನಸ್ಸನ್ನು ಮುಳುಗಿಸಿಟ್ಟಾಗ ಧಾರಣ. ಇಲ್ಲಿ ಹೇಳ್ತಾರೆ ಬೇರೆ ಏನು ವಸ್ತು ತಗೋಬೇಡ ನೀನು, ಬ್ರಹ್ಮವನ್ನೇ ತಗೋ, ಆ ಬ್ರಹ್ಮದಲ್ಲಿ ಮನಸ್ಸನ್ನು ಮುಳುಗಿಸಿಡು, ಆವಾಗ ನಿನಗೆ ಧಾರಣ. ಆಮೇಲೆ ಆತ್ಮಧ್ಯಾನ ಅಂದರೆ ಧ್ಯಾನ. ಧ್ಯಾನಕ್ಕೆ ಇಲ್ಲಿ ಆತ್ಮಧ್ಯಾನ ಅಂತಾರೆ. ಆತ್ಮವನ್ನು ಬಿಟ್ಟು ಬೇರೇನು ಧ್ಯಾನ ಮಾಡಲಿಕ್ಕಿಲ್ವಲ್ಲ. ನಾವಂದರೆ ಏನೇನೋ ವಿಷಯಗಳನ್ನು ಕೊಡ್ತೀವಿ, ಪ್ರೇಮ, ಕರುಣೆ, ಮಮತೆ, ಅದು ಇದು ಅಂತ ಎಲ್ಲ ವಿಷಯಗಳನ್ನು ಕೊಡ್ತೀವಲ್ವ. ಇಲ್ಲಿ ಅವ್ರು ಹೇಳ್ತಾರೆ ಶಂಕರಾಚಾರ್ಯರು, ವಿಷಯಗಳನ್ನ ಯಾಕೆ ಕೊಡ್ತೀಯಾ, ಬ್ರಹ್ಮವನ್ನೇ ಕೊಟ್ಬಿಡು, ಬ್ರಹ್ಮದ ಮೇಲೆಯೇ ಮಾಡು ಅಂತ. ಅಹಂ ಬ್ರಹ್ಮ ಏವ ಅಸ್ಮಿ ಇತಿ. ಅಹಂ ಬ್ರಹ್ಮ ಏವ ಅಸ್ಮಿ ಇತಿ ಅಂದರೆ ನಾನು ಬ್ರಹ್ಮವೇ ಆಗಿದ್ದೇನೆ ಅನ್ನುವ ವೃತ್ತಿಯಿಂದ ಇರುವುದು. ಯಾವುದೇ ಬಾಹ್ಯ ವಿಷಯಗಳನ್ನು ಅವಲಂಬಿಸದೇ ಇರುವುದೇ ಧ್ಯಾನ. ಏನು ಬೇಡ ನಿನಗೆ, ಅಷ್ಟೇ. ಏನು ಬೇಕು, ಬ್ರಹ್ಮವೇ. ಅಹಂ ಬ್ರಹ್ಮ ಏವ ಅಸ್ಮಿ, ನಾನು ಬ್ರಹ್ಮವೇ ಆಗಿದ್ದೀನಿ, ಬೇರೆ ಏನೂ ಇಲ್ಲ ಅಂದಾಗ ಏನನ್ನು ಯೋಚನೆ ಮಾಡಲಿಕ್ಕೆ ಸಾಧ್ಯ? ಏನೂ ಇಲ್ಲ. ಆ ಸ್ಥಿತಿನಲ್ಲಿ ನಿಲ್ಲು ಅಂತ ಹೇಳ್ತಾರೆ. ಇದು ಕೂಡ ತೈಲಧಾರೆಯಂತೆ ನಿರಂತರವಾಗಿ ಹರಿಬೇಕಂತಾರೆ. ಇದು ಪರಮಾನಂದವನ್ನು ಕೊಡುವ ಸ್ಥಿತಿ. ಈ ಆತ್ಮಧ್ಯಾನ ಅತ್ಯಂತ ಹೈಯೆಸ್ಟ್ ಧ್ಯಾನ, ಪರಮಾನಂದದ ಸ್ಥಿತಿ ಕರ್ಕೊಂಡು ಹೋಗೋ ಧ್ಯಾನ ಯಾವುದು ಅಂದರೆ ತೈಲಧಾರೆಯಂತೆ ನಾನೇ ಬ್ರಹ್ಮ, ಅಹಂ ಬ್ರಹ್ಮ ಏವ ಅಸ್ಮಿ, ಅದು ಅದೇ ಆಗಿದ್ದೇನೆ, ಬೇರೆ ಏನೂ ಇಲ್ಲವೇ ಇಲ್ಲ ಅನ್ನುವ ಮನಸ್ಸನ್ನು ಅಲ್ಲಿ ನಿಲ್ಲಿಸುವಂತಹ ಒಂದು ಸ್ಥಿತಿಗೆ ಅದನ್ನು ಆತ್ಮಧ್ಯಾನ ಅಂತ ಹೇಳ್ತಾರೆ. ಕೊನೆಯದು ಸಮಾಧಿ. 15ನೆಯದು ಸಮಾಧಿ ಸ್ಥಿತಿ. ಮೊದಲೇ ಏನು ಮಾಡಬೇಕು, ಮನಸ್ಸು ಖಾಲಿ ಮಾಡಬೇಕು. ಚಿತ್ತವೃತ್ತಿ ನಿರೋಧ, ಮನಸ್ಸು ಖಾಲಿ ಮಾಡಬೇಕು. ಆಗ ಮನಸ್ಸನ್ನು ಏನು ಹೇಳ್ತೀವಿ, ನಿರ್ವಿಷಯ ಅಂತೀವಿ. ವಿಷಯನೇ ಕೊಟ್ಟಿಲ್ಲ ನಾವು, ಏನು ವಿಷಯನೇ ಕೊಡದೇ ಇದ್ದರೆ ನಿರ್ವಿಷಯ ಅಂತ ಹೇಳ್ತೀವಿ. ಆ ನಿರ್ವಿಷಯ, ಆಮೇಲೆ ಆ ನಿರ್ವಿಷಯದ ಮನಸ್ಸಿನಲ್ಲಿ ನಾವೇನು ಮಾಡಬೇಕು, ಬ್ರಹ್ಮವನ್ನು ತುಂಬಬೇಕು. ಅಂದರೆ ಬ್ರಹ್ಮದ ವಿಷಯವನ್ನು ಬಿಟ್ಟು ಬೇರೆ ಏನನ್ನು ಯೋಚನೆ ಮಾಡೋ ಹಾಗಿಲ್ಲ. ಮನಸ್ಸನ್ನು ಬ್ರಹ್ಮಾಕಾರ ಮಾಡುವುದು ಅಂದರೆ ಬ್ರಹ್ಮನ ಆಕಾರಕ್ಕೆ ಮನಸ್ಸನ್ನು ತೆಗೆದುಕೊಂಡು ಹೋಗುವುದು ಅಂತಾರೆ. ನಂತರ ಬ್ರಹ್ಮಾಕಾರ ವೃತ್ತಿಯಲ್ಲಿಯೂ ಹೊರಟು ಹೋಗಿ ಆತ್ಮಸ್ವರೂಪದಲ್ಲಿ ನೆಲೆಸುವುದನ್ನು ಸಮಾಧಿ ಅಂತ ಕರೀತಾರೆ. ಅಂದರೆ ಬ್ರಹ್ಮವನ್ನೇ ಚಿಂತಿಸುತ್ತಿದ್ದೇನೆ ಅನ್ನೋದನ್ನು ಕೂಡ ಮೊದಲು ಅದು ಎಚ್ಚರ ಇರುತ್ತೆ. ಬ್ರಹ್ಮವನ್ನೇ ನಾನು ಯೋಚನೆ ಮಾಡ್ತಿದ್ದೇನೆ, ಮನನ ಮಾಡ್ತಿದ್ದೇನೆ, ಧ್ಯಾನ ಮಾಡ್ತಿದ್ದೇನೆ ಅನ್ನುವ ಸ್ಥಿತಿ ಇರುತ್ತೆ. ಆಮೇಲೆ ಅದು ಯೋಚನೆ ಮಾಡ್ತಿದ್ದೀನಿ ಅನ್ನೋದು ಕೂಡ ಒಂದು ಬೇರೆ ಆಗತ್ತಲ್ವ, ಸ್ಟೇಜು. ಅದನ್ನು ಬಿಟ್ಟುಬಿಟ್ಟು ಅದನ್ನು ಮರೆತು ಬಿಡುವಂತಹ ಸ್ಥಿತಿ. ಅಲ್ಲಿ ಬರೀ ಧ್ಯಾನ ಮಾತ್ರವೇ ಇರುತ್ತೆ ಹೊರತು ಧ್ಯಾನಿ, ಧ್ಯಾನದ ವಿಷಯ ಅಂತ ಎರಡಿಲ್ಲ. ಧ್ಯಾನಿ ಎಲ್ಲಿದ್ದಾನೀಗ, ಬ್ರಹ್ಮನಲ್ಲಿದ್ದಾನೆ, ಧ್ಯಾನದ ವಿಷಯದಲ್ಲಿದ್ದಾನೆ. ಅವನಿಗೆ ಧ್ಯಾನ ಮಾಡ್ತಿದ್ದೀನಿ ಅನ್ನುವಂತಹ ಭಾವನೆಯೂ ಇಲ್ಲ. ಪೂರ್ತಿಯಾಗಿ ಅವನು ಧ್ಯಾನವೇ ಆಗಿದ್ದಾನೆ. ಆ ಸ್ಥಿತಿಗೆ ಸಮಾಧಿ ಅಂತ ಹೇಳ್ತಾರೆ. ಅದು ಬರೀ ಸಮಾಧಿ ಮಾತ್ರವೇ ಅಲ್ಲ, ಅದೇ ಜ್ಞಾನ. ಜ್ಞಾನ ನಮಗೆ ಸಿಗೋದು ಹೇಗೆ ಅಂದಾಗ ಈ ಸಮಾಧಿ ಸ್ಥಿತಿಗೆ ಹೋದಾಗ ಜ್ಞಾನ ಸಿಗುತ್ತೆ. ಅದೇ ಜ್ಞಾನದ ಸ್ಥಿತಿ, ಜ್ಞಾನಿಯ ಸ್ಥಿತಿ.
ಇಲ್ಲಿ ಶಂಕರಾಚಾರ್ಯರು 15 ಅಂಗಗಳನ್ನು ಹೇಳ್ತಾರೆ, ಇದನ್ನು ತಿಳ್ಕೊಂಡ್ವಿ. ಅದೆಲ್ಲವನ್ನು ಕೂಡ 2 ವಿಷಯದ ಅಡಿಯಲ್ಲಿ ತರ್ತಾರೆ. ಆ 2 ವಿಷಯಗಳನ್ನು ಅವ್ರು ಹೇಳ್ತಾರೆ. ಮೊದಲನೆಯದು ಯಾವುದು ಅಂದರೆ ಪ್ರಪಂಚ ವಿಸ್ಮರಣ. ಇಡೀ ಪ್ರಪಂಚವನ್ನು ವಿಸ್ಮರಣೆ ಮಾಡ್ಕೊಳ್ಬೇಕು ನಾವು. ಅಂದರೆ ಅದು ಹಾಗಿದೆ ಹೀಗಿದೆ ಅಂತ ಭೇದ ಭಾವವನ್ನು ಮರೆತು ಪ್ರಪಂಚದ ವಿಸ್ಮರಣೆ ಆಗಬೇಕು. ಸ್ಮರಣೆ ಅಲ್ಲ, ವಿಸ್ಮರಣೆ ಆಗಬೇಕು, ಹೊರಟೋಗ್ಬಿಡ್ಬೇಕು ಮನಸ್ಸಿಂದ. ಎರಡನೆಯದು ಬ್ರಹ್ಮ ವೃತ್ತಿಯ ಉದ್ಬೋಧ. ಈಗ ಅದು ಖಾಲಿ ಆದಾಗ ಅಲ್ಲೇನು ಮಾಡಬೇಕು? ಬ್ರಹ್ಮ ವೃತ್ತಿಯನ್ನು ಒಳಕ್ಕೆ ತಗೊಳ್ಳೋದು. ಎಷ್ಟು ಕೂಡ 15 ಅಂಗಗಳೂ ಇದು 2ರಲ್ಲೇ ಬರುತ್ತೆ. ಒಂದು ಪ್ರಪಂಚದ ವಿಸ್ಮರಣ, ಎರಡನೆಯದು ಬ್ರಹ್ಮ ವೃತ್ತಿಯ ಉದ್ಬೋಧ. ಇದೆರಡರ ಅರ್ಥ ಕೂಡ ಒಂದೇ. ಅಂದರೆ ಬ್ರಹ್ಮವನ್ನು ಬಿಟ್ಟು ಬೇರೇನೂ ಇಲ್ಲವೇ ಇಲ್ಲ ಅಂತ. ಬ್ರಹ್ಮದಲ್ಲಿಯೇ ನೆಲೆ ನಿಂತಾಗ ಅಪರೋಕ್ಷಾನುಭೂತಿ ಸಾಧ್ಯ ಆಗತ್ತೆ, ಖಂಡಿತ ಸಾಧ್ಯ ಆಗತ್ತೆ. 15ರಲ್ಲಿ ಬ್ರಹ್ಮವನ್ನು ಬಿಟ್ಟು ಏನನ್ನು ಹೇಳಿದ್ದಾರೆ? ಏನನ್ನೂ ಹೇಳಿಲ್ಲ. ಸದಾಕಾಲ ಬ್ರಹ್ಮನಲ್ಲೇ ನೆಲೆಸಿದಾಗ ಏನಾಗುತ್ತೆ? ಅಪರೋಕ್ಷಾನುಭೂತಿ ಆಗೇ ಆಗತ್ತೆ, ಆಗಲೇಬೇಕು. ಬ್ರಹ್ಮವನ್ನೇ ಸದಾ ಇದು ಮಾಡ್ತಾ ಇದ್ದಾಗ ಆಗತ್ತೆ ಅಂತ ತಿಳ್ಕೊಂಡ್ವಿ. ಸರಿ, ಇನ್ನೇನು ಕೂತ್ಕೊಂಡ್ಬಿಡೋಣ ಈಗ 5 ನಿಮಿಷ. ಬ್ರಹ್ಮವನ್ನು ಬಿಟ್ಟು ಬೇರೆ ಏನನ್ನು ಯೋಚನೆ ಮಾಡೋದು ಬೇಡ, ಅಪರೋಕ್ಷಾನುಭೂತಿ ಆಗೋಗ್ಬಿಡುತ್ತೆ. ಅದೇ ಕಷ್ಟ. ಏನು ಹೇಳ್ತಾರೆ? ಸರಿ, ಅದನ್ನೇ ಧ್ಯಾನ ಮಾಡಿಬಿಡೋಣ ಎಲ್ಲರೂ, ಅಲ್ವಾ? ಸಾಧ್ಯ ಆಗಲ್ಲ. ಯಾಕೆ ಸಾಧ್ಯ ಆಗಲ್ಲ? ಆಗಬೇಕು ತಾನೆ. ಇಷ್ಟೆಲ್ಲ ತಿಳ್ಕೊಂಡಿದ್ದೀವಿ, ಆಗಬೇಕು ತಾನೆ. ಯಾಕಾಗಲ್ಲ? ಇಲ್ಲಿ ಅಡಚಣೆಗಳು ಎದುರಾಗತ್ತೆ, ಅಲ್ವಾ? ಯಾವುದೇ ಧ್ಯಾನ ಸಮಾಧಿ ಸ್ಥಿತಿಗೆ ನಾವು ಹೋಗಬೇಕಾದ್ರೂ ಅಡಚಣೆಗಳು ಬರುತ್ತೆ. ಯಾರು ಮಾಡಿದ್ದು ಅಡಚಣೆಗಳು? ಯಾರು ಮಾಡಿದ್ದಲ್ಲ. ಸಾಧನೆ ಮಾಡ್ತಿರೋವಾಗ ಏನೇನು ಅಡಚಣೆ ಬರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಸಾಧನೆ ಮಾಡ್ತಾಯಿದ್ದೀವಿ ಕೂತ್ಕೊಂಡು ಬ್ರಹ್ಮ ಅಂತ ಒಂದು ಸ್ವಲ್ಪ ಹೊತ್ತಾದಮೇಲೆ ಬ್ರಹ್ಮನ ಪದನೇ ಹೊರಟೋಗ್ಬಿಟ್ಟಿರತ್ತೆ. ಹೌದು, ಆಗತ್ತೆ. ಇವಾಗ ಧ್ಯಾನ ಕಾಲಕ್ಕೆ ನಾವು ಒಂದು ವಿಷಯ ಕೊಟ್ಟಿರ್ತೀವಪ್ಪ, ಪ್ರೇಮ ಅಂತ. ಅದು ಬಿಟ್ಟು ಪಕ್ಕದ ಮನೆಯವರು ಹುಡುಗ ಯಾರ ಜೊತೆ ನಾವು ಓಡೋದ್ರಂತೆವರೆಗೂ ಪ್ರೇಮ ಹೋಗುತ್ತೋ ಇಲ್ವೋ? ಅದಲ್ದಲ್ಲೇ ಇದ್ರೆ ಇನ್ಯಾವುದೋ ರೀತಿಯಲ್ಲಿ ಹೋಗಿರುತ್ತೆ. ಹೌದಾ? ಪ್ರೇಮದ ವಿಷಯನೇ ನಾವು ಯೋಚನೆ ಮಾಡ್ತಿರೋದು, ಅದು ಪ್ರೇಮನೇ ಅಲ್ವಾ? ಅದಲ್ಲ, ಪ್ರೇಮ ಅಲ್ಲ. ಅಂದರೆ ನೀವು ಕೊಟ್ಟ ವಿಷಯ ಏನಾಯಿತು? ಹೊರಟೋಯ್ತು. ಅದನ್ನು ಹೇಳ್ತಾರೆ, ಆ ತತ್ವ ಏನಿತ್ತು ಬ್ರಹ್ಮ ಅಂತ ಕೂತಿದ್ವಲ್ಲ, ಆ ತತ್ವವೇ ನಮ್ಮಿಂದ ಮರೆಯಾಗ್ಬಿಡುತ್ತೆ. ಸಾಧಾರಣವಾಗಿ ಜನರಿಗೆ ಬರುವಂಥ ವಿಷಯಗಳನ್ನ ಆಚಾರ್ಯರು ಹೇಳ್ತಾ ಇದ್ದಾರೆ ಇಲ್ಲಿ. ಅಥವಾ ಸಾಧನೆ ಮಾಡೋಕ್ಕೆ ಬೇಜಾರು, ಒಂದು 5 ನಿಮಿಷ ಆದ ತಕ್ಷಣ ಅಯ್ಯೋ ಸಾಕಾಯಿತು ಅಂತ ಬ್ರಹ್ಮವನ್ನೇ ಬಿಟ್ಬಿಡೋದು, ಅತ್ಲಾಗೆ ಬೇಜಾರು, ಸಾಧನೆ ಮಾಡೋಕ್ಕೆ ಬೇಜಾರು, ಅಥವಾ ಸೋಮಾರಿತನ. ಇನ್ನೂ ಒಂದು ವಿಷಯ, ನಾಳೆ ಮಾಡಿಬಿಡೋಣ, ಇವತ್ತು ಯಾಕೋ ಸಾಕಾಗಿದೆ ಕೂತು ಬೇಡ, ನಾಳೆ ಮಾಡೋಣ. ನಾಳೆ ಎಲ್ಲಿವರೆಗೂ ಹೋಗುತ್ತೆ? ನಾಳೆ ಅಂತ ಹೋಗ್ತಾ ಇರ್ತದೆ. ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಇನ್ನೊಂದು ವರ್ಷ ಆದಮೇಲೆ ಮಾಡೋಣ, 10 ವರ್ಷ ಆದಮೇಲೆ ಮಾಡೋಣ, ಇನ್ನೂ ವಯಸ್ಸಾಗಿಲ್ಲ ನನಗೆ, ಇನ್ನೂ ಸ್ವಲ್ಪ ವಯಸ್ಸು ಆದಮೇಲೆ ಪಕ್ವವಾಗಿಬಿಡ್ತೀನಿ, ಅವಾಗ ಮಾಡೋಣ. ಇದು ಅನಿಸುತ್ತೋ ಇಲ್ವೋ? ಇದು ಅಡ್ಡಿನೇ, ಆಚಾರ್ಯರು ಹೇಳೋ ಅಡ್ಡಿಗಳಿದು. ಆಮೇಲೆ ಇದು ಮಾಡ್ತಾ ಇರುವಾಗ ನಾಳೆ ಮಾಡೋಣ ಅಂತ ಅಂದ್ಕೊಳ್ಳೋದು. ಆಮೇಲೆ ಹಿಂದೆ ಅನುಭವಿಸಿದಂತಹ ಇಂದ್ರಿಯ ವಿಷಯಗಳ ಆ ಒಂದು ವಿಷಯ ಇದ್ದಕ್ಕಿದ್ದಂಗೆ ಆಸಕ್ತಿ ಬಂದ್ಬಿಡೋದು. ತಟ್ಟಂತ ಯಾವುದೋ ಒಂದು ವಿಷಯ ಜ್ಞಾಪಕಕ್ಕೆ ಬರುತ್ತೆ, ಆವಾಗ ಅನುಭವಿಸಿದ ಅದು ಹಾಗಿತ್ತಲ್ವ, ಒಂದು ಸೂರ್ಯೋದಯ ಎಷ್ಟು ಚೆನ್ನಾಗಿತ್ತಲ್ವ, ಹಿಂಗಿತ್ತಲ್ವ ಅಂತ ಅದರಿಂದ ಹೊರಟೋಗ್ಬಿಡುತ್ತೆ ಮನಸ್ಸು ಅಂತಾರೆ. ಇವುಗಳಿಂದ ಸಾಧನೆಗೆ ಕಷ್ಟ ಆಗತ್ತೆ. ಎಲ್ರಿಗೂ ಆ ಕ್ಷಣ ಬ್ರಹ್ಮ ಅಂತ ಕೂತ ತಕ್ಷಣ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಧ್ಯಾನ ಮಾಡ್ತಿರುವಾಗ ಕೂಡ ಒಮ್ಮೆಲೆ ಎಷ್ಟೋ ಸರ್ತಿ ಆಗತ್ತೆ. ಧ್ಯಾನ ಮಾಡ್ತಾ ಇದ್ದಾಗ ಇದು ತಟ್ಟಂತ ಒಮ್ಮೆಲೆ ಎಚ್ಚರ ಆಗಿಬಿಡುತ್ತೆ. ಅಂದರೆ ಆ ಮನಸ್ಸು ಹಿಂದಕ್ಕೆ ಬಂದುಬಿಡುತ್ತೆ, ಒಂದೇ ಸಲ ಹಿಂದಕ್ಕೆ ಬರುತ್ತೆ. ಇದನ್ನು ಧ್ಯಾನ ಮಾಡೋರಿಗೆ ಗೊತ್ತಿರುತ್ತೆ. ಇದು ತಟ್ಟಂತ ಹಿಂದೆ ಬಂದಿದ್ದು ಮತ್ತೆ ಹೋಗಲ್ಲ, ಅದು ಅವತ್ತೆಲ್ಲ ಧ್ಯಾನ ಆಗೋದೇ ಇಲ್ಲ, ಆ ರೀತಿ ಆಗತ್ತೆ. ಯಾತಕ್ಕೆ ಅಂದರೆ ಅದು ಚಾಂಚಲ್ಯ, ಮನಸ್ಸಿಗೆ ಬರುವಂತಹ ಚಾಂಚಲ್ಯ. ಕೆಲವು ಸಲ ಇನ್ನೊಂದು ಚೆನ್ನಾಗಿರುತ್ತೆ, ಅದೇನು ಅಂತಂದರೆ ಹಂಗೆ ಹಿಂಕಂತ ಹೋಗ್ಬಿಟ್ಟಿರ್ತೀವಿ, ಧ್ಯಾನ ಮಾಡ್ತಾನೆ ನಿದ್ರೆ ಅಲ್ವಾ? ಆಗತ್ತೆ, ಅದು ಆಗತ್ತೆ. ಪ್ರಾರಂಭದಲ್ಲಿ ಇವೆಲ್ಲದು ಬಂದೇ ಬರುತ್ತೆ, ಎಲ್ಲದೂ ಆಗತ್ತೆ. ಮತ್ತು ಏನೂ ಮಾಡಲು ತೋರದಲ್ಲೇ ಸುಮ್ಮನೆ ಕೂತ್ಕೊಳ್ಳೋ ಥರ ಆಗ್ಬಿಡುತ್ತೆ. ನಾನು ಏನು ಮಾಡಬೇಕಿತ್ತು ಆ ಸಾಧನೆನೇ ಮರ್ತೋಗ್ಬಿಟ್ಟಿರುತ್ತೆ. ಅಯ್ಯೋ ಸುಮ್ಮನೆ ಕೂತಿರೋದು, ಏನೂ ಇಲ್ಲ, ಏನೂ ಮಾಡಲ್ಲ, ಅದು ಕೂಡ ಒಂದು ಅಡ್ಡಿ ಅಂತ ಹೇಳ್ತಾರೆ. ಆಮೇಲೆ ಧ್ಯಾನ ಸ್ವಲ್ಪ ಮುಂದುವರಿಕೆ ಆದ ನಂತರ ಆನಂದ ಬಂದ್ಬಿಡುತ್ತಲ್ಲ,
ಆ ಆನಂದ ಬರೋದು ತಾಪತ್ರಯವೇ ಅಂತಾರೆ. ಆವಾಗ ಆನಂದದಲ್ಲೇ ನೆಲೆ ನಿಂತುಬಿಟ್ಟು ಸುಮ್ಮನೆ ನಿಂತುಬಿಡೋದು, ಮುಂದಕ್ಕೆ ಹೋಗೋದೇ ಇಲ್ಲ, ಅಲ್ಲೇ ಉಳಿಯುವುದು. ಅದು ಕೂಡ ಅಡ್ಡಿಯೇ ಅಂತ ಹೇಳ್ತಾರೆ ಆಚಾರ್ಯರು. ಇವೆಲ್ಲ ಅಡ್ಡಿಗಳೇನೇನೆ. ನಮ್ಮ ಮನಸ್ಸು ಯಾವುದೇ ಆಕಾರ ತಾಳಬಲ್ಲದು, ನಮ್ಮನ್ನು ಮೋಸ ಮಾಡಬಲ್ಲದು. ಅದಕ್ಕಷ್ಟು ಕೆಪಾಸಿಟಿ ಇದೆ. ಯಾವುದೇ ಆಕಾರ ಬೇಕಾದ್ರೆ ತಾಳಿ ನಮಗೆ ಮೋಸ ಮಾಡುತ್ತೆ. ಬ್ರಹ್ಮವನ್ನೇ ಆಲೋಚಿಸ್ತಾ ಇದ್ದರೆ ಅದೇ ಆಕಾರ ತಾಳುತ್ತೆ, ಅದೇ ಆಕಾರ ತಾಳುತ್ತೆ. ಅದಕ್ಕೆ ಸಾಧಕ ಸದಾಕಾಲ ಬ್ರಹ್ಮವನ್ನೇ ಯೋಚಿಸಿ ಪೂರ್ಣತೆಯನ್ನು ಪಡೆಯುವ ಸ್ಥಿತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅದನ್ನು ಬ್ರಹ್ಮವೃತ್ತಿ ಅಂತ ಹೇಳಿ ಕರೀತಾರೆ. ಅದಕ್ಕೆ ಹೇಳ್ತಾರೆ, ಒಂದು ಭ್ರಮರ ಒಂದು ಗೂಡು ಕಟ್ಟುತ್ತೆ ನೋಡಿ, ಒಂದು ಹುಳು ತಂದು ಅದರೊಳಗೆ ಇಟ್ಬಿಟ್ಟು ಅದಕ್ಕೆ ಎಲೆ ಎಲ್ಲ ಇಟ್ಬಿಟ್ಟು ಗೂಡನ್ನು ಮುಚ್ಚಿಬಿಡುತ್ತೆ. ಇದು ಹೆದರಿಕೆ ಆಗ್ಬಿಡುತ್ತಂತೆ ಅದಕ್ಕೆ, ಅಯ್ಯೋ ನನ್ನ ಏನೋ ಮಾಡಿಬಿಟ್ಟಿದ್ದಾರೆ ಅಂತ. ಬರೀ ಅದನ್ನು ತಿನ್ಕೊಂಡು ಅದಿರುತ್ತಂತೆ. ಆಮೇಲೆ ನೋಡಿದಾಗ ಅದೇ ತಾನೇ ಭ್ರಮರ ಆಗಿಬಿಡುತ್ತಂತೆ. ಯಾಕೆ ಅಂದರೆ ಆ ಭಯ ಮತ್ತು ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಅದೇ ತಾನಾಗ್ಬಿಡುತ್ತಂತೆ. ನಮ್ಮ ಮನಸ್ಸಿನ ಪರಿಸ್ಥಿತಿನೂ ಅದೇ. ಒಂದೇ ವಿಷಯವನ್ನು ಕೊಡ್ತಾ ಇದ್ದರೆ ಅದು ಬೇರೆಲ್ಲವನ್ನು ಬಿಟ್ಟು ತಾನೇ ಆಗಿಬಿಡುತ್ತೆ. ಅದು ಅಂಥ ಸ್ಥಿತಿ ಬರುತ್ತೆ. ಅದಕ್ಕೆ ಬ್ರಹ್ಮವೃತ್ತಿ ಅಂತ ಹೇಳಿ ಕರೀತಾರೆ. ತಾನೇ ಬ್ರಹ್ಮಕ್ಕಿಂತ ಬೇರೇನೂ ಇಲ್ಲ ಅನ್ನುವಂತಹ ಅಪರೋಕ್ಷಾನುಭೂತಿ ಉಂಟಾಗುವ ತನಕ ಸಾಧನೆಯನ್ನು ಮುಂದುವರಿಸಬೇಕು. ಇದೇ ವಿಷಯ. ಎಷ್ಟು ಅಡ್ಡಿ ಆತಂಕಗಳು ಬಂದರೂ ಕೂಡ ಅವ್ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ನಾನು ಮತ್ತೆ ಹೊಸದಾಗಿ ಪ್ರಾರಂಭ ಮಾಡ್ತೇನೆ, ಈಗಿಂದ ಬ್ರಹ್ಮವನ್ನು ಬಿಟ್ಟು ಬೇರೇನನ್ನೂ ಯೋಚಿಸುವುದಿಲ್ಲ ಅಂತ ಹೇಳಿ ನಾವೇನು ಮಾಡಬೇಕು, ಮತ್ತೆ ಪ್ರಾರಂಭ ಮಾಡಬೇಕು. ನಿಲ್ಲುತ್ತೆ ಪ್ರಾರಂಭ ಮಾಡಿ, ನಿಲ್ಲುತ್ತೆ ಪ್ರಾರಂಭ ಮಾಡಿ. ವಿಪಶ್ಯನಾ ಧ್ಯಾನ ಮಾಡುವಾಗ ಅದೇ ಆಗೋದು. ಮನಸ್ಸನ್ನು ಅದನ್ನು ಉಸಿರಿನ ಮೇಲೆ ನಿಲ್ಲಿಸಿದಾಗ ಓಡೋಗ್ತಾನೆ ಇರುತ್ತೆ. ಮತ್ತೆ ಹಿಡ್ಕೊಂಬಂದು ಅಲ್ಲಿ ಹಿಡ್ಕೊಂಬಂದು ನಿಲ್ಲಿಸಿ 3 ದಿನ 4 ದಿನ ಕಳೆಯೋ ಹೊತ್ತಿಗೆ ನಿಮ್ಮ ಮನಸ್ಸು ಉಸಿರಿನಲ್ಲೇ ನಿಲ್ಲುತ್ತೆ, ಹೋಗೋದೇ ಇಲ್ಲ. ಅದೇ ಕೆಲಸ ಈಗ ಮಾಡಬೇಕು ನಾವು, ಅದೇ ಕೆಲಸ ಮಾಡಬೇಕು ಯಾವಾಗಲೂ. ಅದಕ್ಕೆ ಬ್ರಹ್ಮವನ್ನು ಬಿಟ್ಟು ಬೇರೇನನ್ನೂ ಕೊಡಬಾರ್ದು. ಆಗ ಸಾಧನೆ ಮುಂದುವರಿಯುತ್ತೆ. ಎಲ್ಲಿ ತನಕ? ಅಪರೋಕ್ಷಾನುಭೂತಿ ಸಾಧ್ಯವಾಗುವ ತನಕ. ಖಂಡಿತ ಸಾಧ್ಯ ಆಗುತ್ತೆ. ಆಗಲ್ಲ ಅಂತ ಆಚಾರ್ಯರು ಹೇಳಲಿಲ್ಲ. ಇಲ್ಲಿ ಹೇಳಿದ್ದೆ ಆಗಲ್ಲ ಅಂತಿದ್ರೆ ಅವರು ಈ ಪುಸ್ತಕ ಬರಿತಾನೇ ಇರಲಿಲ್ಲ, ಈ ಗ್ರಂಥನೇ ರಚನೆ ಮಾಡ್ತಿರಲಿಲ್ಲ. ಈ ಸಾಧನೆ ಮಾಡದೇ ಇರುವಂತಹ ಮಾನವರ ಜೀವನವೇ ವ್ಯರ್ಥ ಅಂತಾರೆ ಆಚಾರ್ಯರು. ಈ ಸಾಧನೆ ಮಾಡದಲ್ಲೇ ಇದ್ದರೆ ಮನುಷ್ಯನ ಜೀವನನೇ ವ್ಯರ್ಥ ಆಗುತ್ತೆ ಅಂತಂತಾರೆ. ಅಜ್ಞಾನಿಗಳು ಸದಾ ಜನನ ಮರಣ ಚಕ್ರದಲ್ಲಿ ಸಿಗಾಕೊಂಡಿರ್ತಾರೆ. ನಾವು ಸಾಧಕರು, ಅದು ನಮ್ಮ ಸ್ಥಿತಿ ಅದಲ್ಲ. ನಮ್ಗೆ ಆ ಸ್ಥಿತಿ ಬೇಕಾಗಿಲ್ಲ, ನಮ್ಗೆ ಅಪರೋಕ್ಷಾನುಭೂತಿ ಬೇಕು. ಅದಕ್ಕಾಗಿ ನಾವು ಸಾಧನೆ ಮುಂದುವರಿಸಬೇಕು ಅಂತಾರೆ. ಅವ್ರು ಹೇಳ್ತಾರೆ ಕೊನೆಯ ಶ್ಲೋಕಗಳಲ್ಲಿ, ಚತುರ್ಮುಖ ಬ್ರಹ್ಮರು ಅಂತ ನಾವು ಯಾರನ್ನು ಹೇಳ್ತೀವಿ, ಅವರು ಸದಾ ಸೃಷ್ಟಿ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಹೌದು ತಾನೆ? ನಮಗೆ ಗೊತ್ತಿರೋದು ಅದೇ ತಾನೆ, ಬ್ರಹ್ಮ ಸೃಷ್ಟಿಕರ್ತ. ಅವರು ಚತುರ್ಮುಖ ಬ್ರಹ್ಮ ಮಾಡ್ತಿದ್ದಾರೆ, ಸೃಷ್ಟಿ ಮಾಡ್ತಿದ್ದಾರೆ ಅಂತ ಹೇಳಿ. ಸನಕ ಸನಂದಾದಿಗಳು ನಿವೃತ್ತಿ ಧರ್ಮದಲ್ಲಿ ನಿರತರು. ನಮ್ಮನ್ನು ಆಳುವ ಪ್ರಭು ಇವರು ಸನತ್ ಕುಮಾರರು, ಸನಕ ಸನಂದನ ಸನಾತನ ಅಂತ ಅವರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಯಾವುದರಲ್ಲಿ ನಿರತರು ಅಂತ ಹೇಳಿದ್ರೆ ನಿವೃತ್ತಿ ಧರ್ಮದಲ್ಲಿ ನಿರತರು. ಅವ್ರಿಗೇನೂ ಇಲ್ಲ, ಆದರೂ ಎಲ್ಲ ಕೆಲಸವನ್ನು ಮಾಡ್ತಾರೆ ಅವರು. ಯಾಕೆಂದರೆ ಈಶ್ವರನ ಸಂಸರಣೆಯ ಕೆಲಸ ಅವರ ಹೆಗಲ ಮೇಲಿದೆ. ಇಡೀ ಭೂಗ್ರಹವನ್ನು ನೋಡ್ಕೊಳ್ತಿದ್ದಾರೆ ಇವರಿಷ್ಟು ಜನ ಸೇರಿ. ಅದಕ್ಕಾಗಿ ಚತುರ್ಮುಖ ಬ್ರಹ್ಮ ಅವನ ಕೆಲಸವನ್ನು ಮಾಡ್ತಿದ್ದಾನೆ. ಇವರೆಲ್ಲರೂ ಕೂಡ ನಿವೃತ್ತಿ ಧರ್ಮದಲ್ಲಿದ್ದೂ ಕೂಡ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಶುಕಾದಿ ಮುನಿಗಳು, ಶುಕ ಇತ್ಯಾದಿ ಅನೇಕ ಮುನಿಗಳಿದ್ದಾರಲ್ವ, ಮುನಿಗಣವೇ ಇದೆ ಅಲ್ವಾ, ಅವರೇನು ಮಾಡ್ತಿದ್ದಾರೆ? ತಪಸ್ಸನ್ನು ಆಚರಿಸ್ತಾ ಇದ್ದಾರೆ. ಯಾಕೆ? ಅವರ ಒಳಿತಿಗ ತಪಸ್ಸಾಚರಿಸೋದು ಇಲ್ಲ, ಅವರ ಒಳಿತಿಗಲ್ಲ. ಇಡೀ ಈಶ್ವರನ ಸಂಸರಣೆ ಸರಿಯಾಗಿ ನಡೆಯಲಿ ಅಂತ ಅವರು ತಪಸ್ಸನ್ನು ಆಚರಿಸ್ತಾ ಇದ್ದಾರೆ. ಹಾಗೆಯೇ ಅನೇಕ ಸಿದ್ಧರಿದ್ದಾರೆ. ಸಿದ್ಧರು ಏನು ಮಾಡ್ತಾರೆ? ಸದಾ ಬ್ರಹ್ಮವೃತ್ತಿಯಲ್ಲಿ ನೆಲೆ ನಿಂತು ಕೆಲಸ ಮಾಡ್ತಿದ್ದಾರೆ. ಕೆಲಸ ಮಾಡದೇ ಇರೋರು ಯಾರಾದರೂ ಇದ್ದಾರ ಪ್ರಪಂಚದಲ್ಲಿ ಮನುಷ್ಯನನ್ನು ಬಿಟ್ಟು? ಹೌದು, ಯಾರೂ ಇಲ್ಲ. ಪ್ರತಿಯೊಬ್ಬರು ಅವ್ರವ್ರ ಕೆಲಸ ಮಾಡ್ತಾರೆ. ಚತುರ್ಮುಖ ಬ್ರಹ್ಮನೇ ಕೆಲಸ ಮಾಡ್ತಾರೆ. ಸನಕ ಸನಂದಾದಿಗಳೆಲ್ಲರೂ ಕೆಲಸ ಮಾಡ್ತಾರೆ. ಸಿದ್ಧಾದಿಗಳೆಲ್ಲ ಕೆಲಸ ಮಾಡ್ತಾರೆ. ಮುನಿಗಳೆಲ್ಲರೂ ಕೆಲಸ ಮಾಡ್ತಾರೆ. ಅವ್ರ ಕೆಲಸವೇ ತಪಸ್ಸನ್ನು ಮಾಡೋದು. ಇದನ್ನು ಶೇಖರಣೆ ಮಾಡಿ ಟ್ಯಾಂಕಿಗೆ ಕೊಡುವಂತಹದ್ದು, ಇದೆಲ್ಲ ಕೆಲಸಗಳು ನಡೀತಾನೆ ಇದೆ. ಅದರಿಂದ ಎಲ್ಲರೂ ಅವರವರ ವೃತ್ತಿಯಲ್ಲಿ ಅವರು ನಿರತರು, ಆದರೆ ಬ್ರಹ್ಮಭಾವದಲ್ಲಿ ನೆಲೆ ನಿಂತವರು. ನಾವು ಕೂಡ ವೃತ್ತಿಯನ್ನು ನಿಲ್ಲಿಸೋ ಹಾಗಿಲ್ಲ. ನಮ್ಮ ಕೆಲಸಗಳನ್ನು
ಮಾಡ್ತಾನೇ ಇರಬೇಕು, ಆದರೆ ಬ್ರಹ್ಮಭಾವದಲ್ಲಿ ನೆಲೆ ನಿಲ್ಲಬೇಕು. ಹಾಗಾಗಿ ಸಾಧಕರಾಗಿರೋ ನಾವು ಜಾಣರಾಗಬೇಕು, ದಡ್ಡರಾಗಬಾರ್ದು, ಜಾಣರಾಗಬೇಕು. ಜ್ಞಾನ ಸಂಪಾದನೆ ಮಾಡಬೇಕು. ಆಗ ಕಾರ್ಯಕಾರಣ ಸಂಬಂಧ ಕೊನೆಗೊಳ್ಳುತ್ತೆ. ಆಗ ಬ್ರಹ್ಮ ಒಂದೇ ಸತ್ಯ ಅನ್ನೋದು ಗೊತ್ತಾಗುತ್ತೆ. ಆಗ ಕಾರ್ಯಕಾರಣ ಸಂಬಂಧವೇ ಇರೋದಿಲ್ಲ. ಚಿತ್ತಶುದ್ಧಿಯನ್ನು ಮಾಡಿಕೊಂಡು ಬಹಳ ಮುಖ್ಯ. ಅದಾದ ನಂತರ ಸತತವಾಗಿ ಬ್ರಹ್ಮವನ್ನು ಧ್ಯಾನಿಸಬೇಕು. ಸತತವಾಗಿ ಅದನ್ನು ಬಿಟ್ಟು ಬೇರೇನೂ ಇಲ್ಲ. ಮೊದಲು ಸಾಧಕರು ತಿಳಿಯೋದೇನು ಅಂದರೆ ಬ್ರಹ್ಮ ಪ್ರಪಂಚಕ್ಕಿಂತ ಬೇರೆ ಅಂತ. ಸಾಧನೆ ಮಾಡುವಾಗ ಅದೇ ದಿಕ್ಕಿನಲ್ಲೇ ನಾವು ಹೋಗೋದು. ನಾನು ಬೇರೆ, ಬ್ರಹ್ಮ ಬೇರೆ, ಅವನನ್ನು ನಾನು ಅರ್ಥ ಮಾಡ್ಕೊಳ್ತೀನಿ ಅಂತ ಹೋಗ್ತೀವಿ ನಾವು. ಅಂದರೆ ನಾನೇ ಬೇರೆ, ಪ್ರಪಂಚವೇ ಬೇರೆ, ಬ್ರಹ್ಮ ಬೇರೆ ಅಂತ ನಾವು ಮಾಡ್ತಿರುವಂತಹ ಸಾಧನೆ ಅದೇ. ನಾವು ಏನು ಮಾಡ್ತೀವಿ, ಪರಮಾತ್ಮನನ್ನು ಸೇರಬೇಕು ಅನ್ನುವಂತಹ ಪ್ರಯತ್ನ, ಅಂದರೆ ಪರಮಾತ್ಮ ನಮಗಿಂತ ಈ ಪ್ರಪಂಚಕ್ಕಿಂತ ಬೇರೆ ಅನ್ನುವಂತಹ ಸಾಧನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಆದರೆ ಮುಂದುವರೆದಂತೆಲ್ಲ ಏನಾಗ್ತಾ ಇದೆ, ಬ್ರಹ್ಮ ಇಡೀ ಪ್ರಪಂಚವನ್ನು ವ್ಯಾಪಿಸಿದ್ದಾನೆ, ನನ್ನ ಒಳಗೂ ಅವನೇ ಇದ್ದಾನೆ, ನನ್ನ ಹೊರಗೂ ಅವನೇ ಇದ್ದಾನೆ, ಪ್ರಪಂಚವೂ ಅವನೇ, ಎಲ್ಲವೂ ಅವನೇ ಅನ್ನೋದ್ರ ಬಗ್ಗೆ ನಮಗೆ ಅರಿವಾಗತ್ತೆ. ಈಗ ನಮಗೆ ಗೊತ್ತಿದೆ, ಗೊತ್ತಿರೋದು ಬೇರೆ, ಅರಿವಾಗೋದು ಬೇರೆ. ಅರಿವು ನಿಜವಾದ ಒಂದು ನಮ್ಮ ಅನುಭವ. ಆ ಅನುಭವ ನಮಗಾಗತ್ತೆ. ಯಾವಾಗತ್ತೆ? ಸಾಧನೆ ಮಾಡಿದಾಗತ್ತೆ. ಈಗ ಗೊತ್ತಿದೆ ನಮಗೆ ಅಷ್ಟೇ. ಹಾಗಾಗಿ ಈಗ ಪ್ರಪಂಚ ಲಯವಾಗತ್ತೆ. ಯಾವಾಗ ನಾನು ಬೇರೆ, ಬ್ರಹ್ಮ ಬೇರೆ ಅಲ್ಲ ಅನ್ನೋದು ತಿಳಿಯುತ್ತೆ, ಆಗ ಪ್ರಪಂಚ ನಮ್ಮಿಂದ ಲಯವಾಗತ್ತೆ. ಆಗ ಕಾರ್ಯಕಾರಣ ಸಂಬಂಧ ನಿಂತು ಹೋಗುತ್ತೆ. ನಾವು ಈಗೇನಪ್ಪ ಮಾಡಬೇಕು ಅಂದರೆ, ಹೊರಗೆ ಕಾಣುವಂತಹ ದೃಶ್ಯ, ಅಂದರೆ ನಮ್ಮಂಥವ್ರಿಗೂ ಹೇಳ್ತಾರೆ ಆಚಾರ್ಯರು ಕೊನೆ ಶ್ಲೋಕಗಳಲ್ಲಿ, ನಮ್ಮಂತಹ ಸಾಧಕರು ಹೊರಗೆ ಕಾಣುವ ದೃಶ್ಯ ಮತ್ತು ಅದೃಶ್ಯ ಪ್ರಪಂಚ, ಈಗ ಎಷ್ಟು ಕಾಣುತ್ತೋ ಅದೇ ಪ್ರಪಂಚ ಅಲ್ಲ, ಅದಕ್ಕೆ ಮೀರಿದಂತಹ ಅದೃಶ್ಯ ಪ್ರಪಂಚಗಳಿದೆ. ನಮಗೆ ಕಾಣುವ ಈ ಸ್ಥೂಲ ದೇಹ ಒಂದೇ ದೇಹ ಅಲ್ಲ, ಇನ್ನು ನಮಗೆ ಸೂಕ್ಷ್ಮ ದೇಹಗಳೆಲ್ಲ ಇದೆ, ಹಾಗೆ ಅದೃಶ್ಯ ಪ್ರಪಂಚವೂ ಇದೆ ಅಲ್ವಾ. ಅದೆಲ್ಲವೂ ಕೂಡ ಸತ್ ಚಿತ್ ರೂಪನಾದಂತಹ ಬ್ರಹ್ಮವೇ ಆಗಿದ್ದಾನೆ. ನಾನು ಅದೇ ಆಗಿದ್ದೇನೆ. ಈ ಹಂತಕ್ಕೆ ನಾವು ಹೋಗಬೇಕು. ಅತ್ಯಂತ ಜಾಗರೂಕರಾಗಿರಬೇಕು. ಮನಸ್ಸು ಅತ್ಲಗೆ ಅಲ್ಲಾಡದಂತೆ ಜಾಗರೂಕರಾಗಿರಬೇಕು. ಅಂದರೆ ಏನರ್ಥ? ಕಾನ್ಸ್ಟೆಂಟ್ ಅವೇರ್ನೆಸ್ಸಲ್ಲಿ ಇರಬೇಕು. ಕಾನ್ಸ್ಟೆಂಟ್ ಅವೇರ್ನೆಸ್ ಅಂದ್ರೇನು? ಸದಾ ಎಚ್ಚೆತ್ತ ಜಾಗರೂಕತೆ ಅದರಲ್ಲಿರಬೇಕು. ಆಗ ಈ ಇಂದ್ರಿಯ ಗೋಚರ ಪ್ರಪಂಚ ಅಗೋಚರವಾಗುತ್ತದೆ. ಎಲ್ಲವೂ ಬ್ರಹ್ಮವೇ ಆಗಿ ತೋರುತ್ತೆ. ನಾವು ವ್ಯವಹಾರ ಮಾಡ್ತಿರ್ಬೋದು, ಅದಕ್ಕೇನು ತೊಂದರೆ ಆಗಲ್ಲ, ಆದರೆ ಎಲ್ಲವೂ ಕೂಡ ತೋರುತ್ತೆ. ಆಗ ಚಿತ್ತದ ಎಲ್ಲ ವೃತ್ತಿಗಳು ಕೊನೆಯಾಗಿ ಬ್ರಹ್ಮದಲ್ಲಿ ಒಂದಾಗುತ್ತೇವೆ. ಆಗ ನಿತ್ಯ ಸುಖದಲ್ಲಿ ನಿಲ್ತೇವೆ. ಅದನ್ನು ಪರಮಾನಂದ ಅಂತ ಕರೀತಾರೆ. ಅದಕ್ಕಾಗಿ ಶ್ರವಣ, ಮನನ, ನಿಧಿಧ್ಯಾಸನಗಳು ಬೇಕೇ ಬೇಕು. ಆಗ ನಾವೇ ಆತ್ಮನಲ್ಲಿ ನೆಲೆ ನಿಲ್ತೇವೆ. ಪರಮಾತ್ಮನಿಗೂ ನಮಗೂ ಯಾವುದೇ ಭೇದ ಇರೋದಿಲ್ಲ. ಇದೆಲ್ಲವೂ ಸಹ ರಾಜಯೋಗ ಪದ್ಧತಿ. ಇದನ್ನೇ ರಾಜಯೋಗ ಅಂತ ಕರೆಯೋದು. ಪರಮಾತ್ಮನಿಗೂ ನನಗೂ ಭೇದ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವುದು, ಅರಿಯುವ ಸ್ಥಿತಿ ಅದು. ಗುರುಗಳಲ್ಲಿ, ಈಶ್ವರನಲ್ಲಿ ಭಕ್ತಿಯನ್ನು ಇಟ್ಟುಕೊಂಡು ಮುಂದುವರೆದಾಗ ಬಹಳ ಬೇಗ ಅಪರೋಕ್ಷ ಅನುಭೂತಿ ಸಾಧ್ಯ ಆಗುತ್ತೆ. ಮನಸ್ಸು ಲಯವಾಗಬೇಕು. ಗುರುವಾಕ್ಯ ಇದರಲ್ಲಿ ಗಮನವನ್ನು ಇಟ್ಟು ನಾವು ಭಕ್ತಿಯನ್ನು ಇಟ್ಕೊಂಡು ಮುಂದುವರಿಬೇಕು, ಸಾಧನೆ ಮಾಡ್ತಾ ಹೋಗಬೇಕು. ಆಗ ಅಪರೋಕ್ಷ ಅನುಭೂತಿ ಸಾಧ್ಯ ಆಗತ್ತೆ. ರಾಗದ್ವೇಷಗಳನ್ನು ಗೆಲ್ಲಬೇಕು. ಸಾಧಾರಣ ಮನುಷ್ಯರಿಗೆ ಅವ್ರು ಹೇಳ್ತಾರೆ, ರಾಗದ್ವೇಷಗಳನ್ನು ಗೆಲ್ಲಿ ಸತ್ಕರ್ಮಗಳನ್ನೇ ಮಾಡ್ತಾಯಿರಿ. ಯೋಗದಿಂದ, ಯೋಗ ಅಂದ್ರೇನು? ನಾನು ಭಗವಂತ ಒಂದೇ ಅನ್ನೋದು ಯೋಗ. ಆ ಯೋಗದಿಂದ ಗುರುಗಳಲ್ಲಿ, ದೇವರಲ್ಲಿ ಭಕ್ತಿ ಭಾವವನ್ನು ಹೊಂದಿ ಸಾಧನೆಯನ್ನು ಮಾಡ್ತಾ ಕಾನ್ಸ್ಟೆಂಟ್ ಅವೇರ್ನೆಸ್ಸಿಂದ ಮುಂದುವರಿಯಿರಿ. ಜೆ ಕೃಷ್ಣಮೂರ್ತಿಯವರು ಹೇಳುತ್ತಿದ್ದ ಕಾನ್ಸ್ಟೆಂಟ್ ಅವೇರ್ನೆಸ್ ಯಾವುದು ಇದೆ? ಸದಾಕಾಲ ಬ್ರಹ್ಮಭಾವದಲ್ಲಿ ನೆಲೆ ನಿಲ್ಲುವುದೇ ಕಾನ್ಸ್ಟೆಂಟ್ ಅವೇರ್ನೆಸ್. ಎಚ್ಚೆತ್ತ ಸ್ಥಿತಿಯಲ್ಲಿ ಎಲ್ಲವನ್ನೂ ನೋಡ್ತಾ ಇದ್ದಾಗ ಏನಿದೆ ಅಲ್ಲಿ? ಎಲ್ಲವೂ ಒಂದೇ ಆಗಿದೆ. ಅದೇ ಜೆ ಕೃಷ್ಣಮೂರ್ತಿಯವರು ಬೋಧಿಸಿದ ಕಾನ್ಸ್ಟೆಂಟ್ ಅವೇರ್ನೆಸ್. ಅದರಲ್ಲಿದ್ದಾಗ ಇದೆಲ್ಲವೂ ಸಾಧ್ಯ, ಅಪರೋಕ್ಷಾನುಭೂತಿಯೂ ಸಾಧ್ಯ ಅಂತ ಹೇಳಿ ಶಂಕರಾಚಾರ್ಯರು ತಮ್ಮ ಒಂದು ಮುಕ್ತಾಯವನ್ನು ಮಾಡ್ತಾರೆ.